ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಭಾನುವಾರ ದೇವರು ನಮ್ಗೆ ಕೊಟ್ಟಿದ್ದಾನೆ ಆತನನ್ನು ಆರಾಧಿಸುವಂತೆ. ನೋಡಿ ಪ್ರಿಯರೇ, ನಾವು ಉಳಿದಿರುವಂಥದ್ದೇ ಆತನ ಕೃಪೆ. ವಾರವೆಲ್ಲ ಕರ್ತನು ನಮ್ಮೊಂದಿಗಿದ್ದು ನಡೆಸಿದ್ದಾನೆ. ಇವತ್ತು ವಿಶೇಷವಾಗಿ ನೀವೆಲ್ಲರೂ ನಿಮ್ಮ ಸಮಯವನ್ನು ಈ ಒಂದು ಆರಾಧನೆಗೆ, ಸಂದೇಶಕ್ಕೆ ನೀವು ಬದಿಗೆ ಇಟ್ಟಿದ್ದೀರಲ್ಲ, ಇದು ಭಾಳ ಶ್ರೇಷ್ಠವಾದದ್ದು. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಆ್ಯಂಡ್ ವೆಲ್ಕಮ್ ಟು ದ ಸರ್ವಿಸ್ ಆಫ್ ದ ಲಾರ್ಡ್. ಹೌದು, ಯಾಕಂದರೆ ಕೀರ್ತನೆಗಾರನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಅಂತ. ಬನ್ನಿ ನನ್ನ ಪ್ರಿಯ ಸಹೋದರ ಸಹೋದರಿ, ಕರ್ತನನ್ನು ಆರಾಧಿಸೋಣ, ಸ್ತುತಿಸೋಣ, ಹರ್ಷಿಸೋಣ, ಉಲ್ಲಾಸ ಪಡೋಣ. सर्वसृष्टिगे यजमान नीने, सर्वसृष्टिय कायभव नीने, ನನ್ನ ಹೃದಯದೊಳು ನಿನ್ನನ್ನು ಆರಾಧಿಸುವೆನು, ಎಂದೆಂದು ಶಿರಬಾಗಿ ನಮಿಪೆ. ಸರ್ವಸೃಷ್ಟಿಗೆ ಯಜಮಾನ ನೀನೇ, ಸರ್ವಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳು ನಿನ್ನನ್ನು ಆರಾಧಿಸುವೆನು, ಎಂದೆಂದು ಶಿರಬಾಗಿ ನಮಿಪೆ. మంత్రియం దైవం, నిత్యదాతనం వీరనం దైవం, ఉన్నత దైవం నీతియ సూర్యన్, రాజాదిరాజనం మిషిహా. అవనల్పుద మంత్రియం దైవం, నిత్యదాతనం వీరనం దైవం, ఉన్నత దేవన్ నీత్రియన్ సూర్యన్, రాజాదిరాజనం మిషిహా.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಭಾನುವಾರ ಕರ್ತನು ನಮಗೆ ಕೊಟ್ಟಿದ್ದಾನೆ ಮತ್ತು ಆತನನ್ನು ಆರಾಧಿಸುವಂತೆ ಇವತ್ತು ಈ ಮಾಧ್ಯಮದ ಮುಖಾಂತರ ವಾಟ್ ಅ ಟೆಕ್ನಾಲಜಿ ಗಾಡ್ ಹಸ್ ಗಿವನ್ ಅಸ್. ಅಂದ್ರೆ ಮನೆಯಲ್ಲೇ ನಾವು ಕೂತ್ಕೊಂಡು ಆ ಪರಿಶುದ್ಧನಾಗಿರುವ ಯೇಸು ಸ್ವಾಮಿಯನ್ನ ಆರಾಧಿಸಬಹುದು. ನಾವು ತೆರೆ ಮೇಲೆ ಹಾಡುವಂತ ಸಂಗೀತಗಳು ಕೂಡ ನೀವು ಕೂತ್ಕೊಂಡೆ ಅಲ್ಲಿ ಹಾಡಬಹುದು. ಇದು ಸಂತೋಷದ ಸುದ್ದಿ. ಇದು ನನಗೆ ಬಹಳ ಖುಷಿ ಕೊಡುವಂತ ಸಂಗತಿ. ಇದು ಸಭೆಗೆ ಹೋಗ್ಲಿಕ್ಕಾಗ್ಲಿಕ್ಕಿಲ್ಲ, ಆದ್ರೆ ಮನೆಯಲ್ಲಿ ಇವತ್ತು ಆರಾಧನೆ. ಬನ್ನಿರಿ, ಆತನ ಸನ್ನಿಧಾನಕ್ಕೆ ನಾವು ಬಂದು ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಸಮಯ ಇದು. ಸತ್ಯವೇದದ ಅಧ್ಯಯನ ಇದು. ಕರ್ತನಾಮಕ್ಕೆ ಸ್ತೋತ್ರವಾಗಿ ಆ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಆ ಸತ್ಯವೇದನ ಬರೆದಿರುವಂತಹ ಆ ಒಂದು ಕರ್ತನಿಗೆ, ಪರಿಶುದ್ಧಾತ್ಮನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಮ್ಮನ್ನು ಆಶೀರ್ವದಿಸಿ ಕೊಟ್ಟಿರುವಂತಹ ದಿನದಲ್ಲಿ ನಿನ್ನನ್ನು ಆರಾಧಿಸುವಂತೆ ಮತ್ತು ನಿನ್ನ ವಾಕ್ಯಗಳನ್ನ ಕರ್ತನೆ ನಾವು ಅಧ್ಯಯನ ಮಾಡುವಂತೆ ಕೃಪೆ ಕೊಡ್ತಾ ಇದ್ದೀವಿ. ಇದಕ್ಕಾಗಿ ಸ್ತೋತ್ರ. ಬಂದಿರುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಮನೆಯಲ್ಲಿರುವಂತ ಕರ್ತನೆ ನೋಡ್ತಿರುವಂತ ಪ್ರತಿಯೊಂದೊಂದು ಕುಟುಂಬದೊಂದಿಗೆ ನೀನು ಇದ್ದು ನಡೆಸು. ನನ್ನನ್ನು ನಮ್ಮೊಬ್ಬೊಬ್ಬರನ್ನು ಬದಲಾಯಿಸು. ಮನುಷ್ಯನ ಮಾತು ನಿಂತು ಹೋಗ್ಲಿ. ಪರಿಶುದ್ಧಾತ್ಮ ದೇವರೇ, ನೇರವಾಗಿ ನೀನು ಮಾತನಾಡು, ಮಹಿಮೆ ಹೊಂದು, ಉತ್ತೇಜಿಸು, ತಿದ್ದು ಬಲಪಡಿಸು. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ಈ ದಿನಗಳಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಹೇಳಿ? ಯು ಆರ್ ರೈಟ್. 7 ದಿನದ ಆ ಸೃಷ್ಟಿಯ ವಾರದ ವಿಷಯದಲ್ಲಿ ಆಲೋಚನೆ ಮಾಡ್ತಿದ್ದೇವೆ. ಈ ಸೃಷ್ಟಿಯ ವಾರದಲ್ಲಿ ಕರ್ತನು ಹೇಗೆ ಪ್ರತಿ ದಿವಸ ಒಂದೊಂದನ್ನು ಸೃಷ್ಟಿ ಮಾಡಿ ಒಳ್ಳೆಯದೆಂದು ನೋಡಿ ಕರ್ತನು ನಮಗೆ ಅದರಿಂದ ಇವತ್ತು ಪ್ರಸ್ತುತ 21ನೇ ಶತಮಾನದಲ್ಲಿ ನಮಗೆ ಒಂದು ವಿಶ್ವಾಸಿಗೆ ಅದು ಹೇಗೆ ಸೂಚನೆಯಾಗಿದೆ ಅಂದ್ಬಿಟ್ಟು ನಾವು ನೋಡ್ತಾ ಬಂದಿದ್ದೇವೆ. ಮೊದಲಿನ 3 ದಿನಗಳ ನೋಡಿ 4ನೇ ದಿನಕ್ಕೆ ಅರ್ಧ ಮಾಡಿದ್ದೇವೆ. ಇನ್ನೊಂದು ಸ್ವಲ್ಪ ಉಳಿದಿದೆ, ಅದರಲ್ಲಿ ಅದನ್ನ ಮುಂದೆ ವರೆಸ್ತೇನೆ. ಮೊದಲನೇ ದಿವಸ ನಾವು ನೋಡಿರುವಂತದ್ದು ಏನಂತಂದ್ರೆ, ಪ್ರಪ್ರಥಮವಾಗಿ ಒಬ್ಬ ವ್ಯಕ್ತಿಗೆ ವಿಶ್ವಾಸದಲ್ಲಿ ಬರಬೇಕು, ದೇವರ ಬೆಳಕು ಬರಬೇಕು. ಅಂದ್ರೆ ದೇವರ ಬೆಳಕಾಗಲಿ ಅನ್ಬೇಕು. ಅದು ದಿನ 1. ವಿಶ್ವಾಸಿ ಆದ್ಮೇಲೆ ವಿಶ್ವಾಸಿಯ ಬೆಳಕಿನ ಜೀವಿತವನ್ನ ಮಾಡೋದಕ್ಕೆ ಅವಳು ಸಿದ್ಧವಾಗಬೇಕು. 2ನೇ ದಿವಸ ದೇವರು ನೀರನ್ನ ಪ್ರತ್ಯೇಕಿಸಿದ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ಪ್ರತ್ಯೇಕವಾದ, ಪರಿಶುದ್ಧವಾದ, ನೀತಿವಂತ ಆದಂತ ಜೀವಿತವನ್ನ ನಾವು ಮಾಡುವಂತವರಾಗಿರ್ಬೇಕು. ಮತ್ತು 3ನೇ ದಿವಸ ಏನ್ ನೋಡಿದೆ ನಾವು? ಒಣನೆಲವನ್ನ ಬರಮಾಡಿ, ಒಣನೆಲ ಕಾಣುವಂತೆ, ನೀರೆಲ್ಲ ಒಂದು ಕಡೆಗೆ, ನೆಲವೆಲ್ಲ ಒಂದು ಕಡೆಗೆ ಆಗುವಂತೆ ದೇವರು ಸಹಾಯ ಮಾಡಿದ. ಅದರಲ್ಲಿ ಹುಲ್ಲು, ಕಾಯಿಪಲ್ಯ ಬಿಡುವಂತ ಆ ಒಂದು ಗಿಡಗಳು ಮತ್ತು ಹಣ್ಣುಗಳನ್ನ ಅದರ ಜಾತಿಗನುಸಾರವಾಗಿ ಹಣ್ಣಿನ ಮರಗಳನ್ನು ಕೂಡ ಸಿದ್ಧ ಮಾಡಿದ. ಇದೆಲ್ಲವೂ ವಿಶ್ವಾಸಿಗೆ ಸೂಚನೆಯಾಗಿದೆ ಅಲ್ವಾ? ಹುಲ್ಲಿನ ವಿಷಯದಲ್ಲಿ ನೋಡಿದ್ದೇವೆ, ಕಾಯಿಪಲ್ಯ ವಿಷಯದಲ್ಲಿ ನೋಡಿದ್ದೇವೆ, ಮತ್ತು ಹಣ್ಣು ಬಿಡುವಂತ ಮರಗಳ ವಿಷಯದಲ್ಲಿ ಅಥವಾ ಫಲ ಕೊಡುವಂತ ವಿಶ್ವಾಸಿಗಳಾಗಿರ್ಬೇಕು ಅಂತ ನಾವು ಆಗಲೇ ಇದನ್ನ ನಾವು ನೋಡಿದ್ದೇವೆ. ಪ್ರಿಯರೇ, ಇವತ್ತು ನಾವು ಒಂದು ಕೆಲಸ ಮಾಡೋಣ. ಕರ್ತನ ಕೃಪೆಯಿಂದ ನಾವು 4ನೇ ದಿವಸಕ್ಕೆ ನಾವು ಬರುವಾಗ ನೀತಿ ಸೂರ್ಯನ ವಿಷಯದಲ್ಲಿ ಅಥವಾ ಸೂರ್ಯ ಚಂದ್ರ ನಕ್ಷತ್ರಗಳ ವಿಷಯದಲ್ಲಿ ನಾವು ನೋಡ್ತಾ ಬಂದೆವು. ಹೋದ ವಾರ ಸೂರ್ಯ ಮತ್ತು ಚಂದ್ರನ ಒಂದು ವಿಶೇಷತೆಯನ್ನು ಹೇಳಿದ್ದೇನೆ ನಿಮಗೆ. ಸೂರ್ಯನು ಈ ಭೂಮಿಗೆ ಬೆಳಕು ಕೊಡ್ತಾನೆ, ಆದರೆ ಅದೇ ಸಮಯದಲ್ಲಿ ಉಪಗ್ರಹವಾಗಿರುವಂತ ಆ ಚಂದ್ರನು ಭೂಮಿ ಸುತ್ತಲೂ ಸುತ್ತಕೊಂಡು ಸೂರ್ಯನಿಂದ ಹೊಂದಿರುವಂತ ಬೆಳಕನ್ನು ಪ್ರತಿಬಿಂಬಿಸ್ತಾನೆ. ಅದೇ ರೀತಿಯ ಒಂದು ವಿಶ್ವಾಸ ಇರಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ಯೇಸು ಸ್ವಾಮಿಯ ಆ ನೀತಿ ಸೂರ್ಯನು ಮಲಾಕಿ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡಿದೆವು ಹೋದ್ ಸಾರಿ. ಯೇಸು ಕ್ರಿಸ್ತನ ಆ ನೀತಿ ಸೂರ್ಯನ ಆ ಮಹಾ ಬೆಳಕನ್ನ ಹೊಂದಿಕೊಂಡಂತ ನಾವು ಅದನ್ನ ಬೇರೆಯವರಿಗೆ ವರ್ಗಾಯಿಸಬೇಕು, ಪ್ರತಿಬಿಂಬಿಸಬೇಕು ಅದನ್ನ. ಇದು ಒಂದು ಸತ್ಯ. ಹಾಗಾದ್ರೆ ನಾವು ಚಂದ್ರ ಆಗಿ ಹೊಂದಿದ್ದನ್ನೇ ನಾವು ಮಾತನಾಡುವಂತಹದ್ದು, ಹೊಂದಿದ್ದನ್ನೇ ನಾವು ತಿಳಿಸುವಂತಹದ್ದು ಬಹಳ ಒಳ್ಳೆಯದು. ಬನ್ನಿ ಈಗ ಒಂದು ಕೆಲಸ ಮಾಡೋಣ. ಈಗ ಮತ್ತೆ ನಾವು ನಕ್ಷತ್ರಗಳ ವಿಷಯದಲ್ಲಿ ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ ಮತ್ತು 14ನೇ ವಚನದಿಂದ ನಾವು ಓದಿಕೊಳ್ಳೋಣ. ಬನ್ನಿ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು.
ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 4ನೆಯ ದಿನವಾಯಿತು. 4ನೇ ದಿವಸ. ಹಾಗಾದ್ರೆ 4ನೇ ದಿವಸದಲ್ಲಿ ನಾವು ಹೋದ ವಾರ ನೋಡಿದಂತೆ ಸೂರ್ಯನು ಮತ್ತು ಚಂದ್ರ. ಬಟ್ ಆದ್ರೆ ಇವತ್ತು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕರ್ತನು ಬರೆದಿದ್ದಾನೆ, ಆತನು ನಕ್ಷತ್ರಗಳನ್ನು ಕೂಡ ಮಾಡಿದನಂತ. ಒಂದೇ ಒಂದು ಸಣ್ಣ ಸ್ಟೇಟ್ಮೆಂಟ್ ಇದು. ಆದ್ರೆ ಆ ನಕ್ಷತ್ರಗಳು, ಈ ನಕ್ಷತ್ರಗಳ ವಿಷಯದಲ್ಲಿ ಆಲೋಚನೆ ಮಾಡಬೇಕು ಅಂತಂದ್ರೆ ನನಗೆ ಮೈಂಡ್ ಸಿಡಿದು ಹೋಗುತ್ತೆ. ಯಾಕಂತಂದ್ರೆ ಅಷ್ಟೊಂದು ನಕ್ಷತ್ರಗಳಿವೆ. ಏನೋ ಅಷ್ಟೊಂದು ನಕ್ಷತ್ರಗಳು, ಕೋಟ್ಯಾನು ಕೋಟಿ ನಕ್ಷತ್ರಗಳನ್ನು ಕರ್ತನು ಸೃಷ್ಟಿ ಮಾಡಿದ್ದಾನೆ. ಹೇಗೆ? ಬಾಯಿ ಮಾತಿನಿಂದ. ವಾಟ್ ಪವರ್ಫುಲ್ ಗಾಡ್ ವಿ ಹ್ಯಾವ್ ದಿಸ್ ಮಾರ್ನಿಂಗ್. ಎಂತ ಬಲವುಳ್ಳಂತ ಸರ್ವಶಕ್ತನಾಗಿರುವಂತ ದೇವರು, ಆತನ ಹೆಸರು ಯೇಸು, ಆತನು ಸೃಷ್ಟಿಕರ್ತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಅದನ್ನ 1ನೇ ಅಧ್ಯಾಯದಲ್ಲಿ. ಆತನಿಲ್ಲದೆ ಅಂದ್ರೆ ಯೇಸು ಕ್ರಿಸ್ತನಿಲ್ಲದೆ ಯಾವುದು ಉಂಟಾಗಲಿಲ್ಲ ಅಂತ, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು ಅಂತ ನಾವು ನೋಡ್ತಾ ಇದ್ದೇವೆ. ಆತನು ವಾಕ್ಯವಾಗಿದ್ದಾನೆ. ಆ ವಾಕ್ಯ ನುಡಿದ ತಕ್ಷಣ ನಕ್ಷತ್ರಗಳು ಉಂಟಾದವು, ನಕ್ಷತ್ರ ಮಂಡಲಗಳಿವೆ. ಕಾನ್ಸ್ಟೆಲೇಷನ್ಸ್ ಅಂತ ನೋಡ್ತಾ ಇದ್ದೀವಿ. ಒಂದೊಂದು ನಕ್ಷತ್ರ ಒಂದೊಂದು ವಿಧವಾದ ರೀತಿಯಲ್ಲಿದೆ. ಬೇರೆ ಬೇರೆ ತರವಾದ ಬೆಳಕುಗಳನ್ನು ಚೆಲ್ತದದು. ಅದ್ರ ಒಳಗಿರುವಂತ ಆ ಒಂದು ಟ್ರೆಜರ್ ನೋಡ್ಬೇಕು ಅಂತಂದ್ರೆ ಎಷ್ಟಿದೆ ಅಂತಂದ್ರೆ, ಅದರ ಮೌಲ್ಯ ಎಷ್ಟಿದೆ ಅಂತಂದ್ರೆ, ಅದರಲ್ಲಿರುವಂತ ಪವರ್ ಎಷ್ಟಿದೆ, ಶಕ್ತಿ ಎಷ್ಟಿದೆ ಅಂತಂದ್ರೆ ಇದು ಹೇಳಲಿಕ್ಕೆ ಇವತ್ತು ನನ್ನ ಒಂದು ಜ್ಞಾನದಲ್ಲಿ ಒಂದು ಬಾಯಿಂದ ಹೇಳಕ್ ಆಗೋದಿಲ್ಲ. ಅದನ್ನ ಏನಂತೆ ನಕ್ಷತ್ರಗಳನ್ನ ಮಾಡಿದ. ಆದ್ರೆ ನಕ್ಷತ್ರಗಳು ಕೋಟ್ಯಾನುಕೋಟಿ ಇದ್ರೂ ಕೂಡ ಅವುಗಳನ್ನ ಹೆಸರಿಡಿದು ಕರೆದಿದ್ದಾನೆ ಅಂತ. ಅದಕ್ಕೆ ಆಮೇಲೆ ಬರ್ತೀನಿ. ಆದ್ರೆ ಇವತ್ತು ನಿನ್ನ ವಿಷಯ ಏನು? ಹೌದು, ನೀತಿ ಸೂರ್ಯನಿದ್ದಾನೆ, ನಾವು ಚಂದ್ರ ಆಗಿದ್ದೇವೆ. ನೀತಿ ಸೂರ್ಯನಿಂದ ಹೊಂದಿರುವಂತಹ ಬೆಳಕನ್ನು ಬೇರೆಯವರಿಗೆ ನಾವು ವರ್ಗಾಯಿಸ್ತೇವೆ. ಬರೀ ಬೆಳಕಲ್ಲ, ನಮ್ಮ ಸಮಯ, ನಮ್ಮ ಪ್ರತಿಯೊಂದು, ನಮ್ಮಲ್ಲಿರುವಂತಹ ಬಲ ಪ್ರತಿಯೊಂದನ್ನ ಅದನ್ನ ಬೇರೆಯವರಿಗೆ ಕೊಡುವಂತ ಒಂದು ರೀತಿಯಲ್ಲಿ ಸಹಾಯ ಮಾಡುವಂತವರಾಗಿರಬೇಕು ಅಂತ ನೋಡಿದ್ದೀವಿ ನಾವು. ಆದ್ರೆ ನಕ್ಷತ್ರಗಳ ವಿಷಯ ಏನು? ನಕ್ಷತ್ರ ಅಂದ್ರೆ ಯಾವುದಕ್ಕೆ ಸೂಚನೆ ಆಗಿದೆ ನೋಡೋಣ ಬನ್ರಿ. ದಾನಿಯೇಲನ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ಓದಿಕೊಳ್ಳೋಣ. ದಾನಿಯೇಲನ ಗ್ರಂಥದಲ್ಲಿ 12ನೇ ಅಧ್ಯಾಯ ಮತ್ತು ಅದರ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಓದೋಣ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವಂತವ್ರು ಅಂದ್ರೆ ಯೇಸು ಕ್ರಿಸ್ತನ ಸುವಾರ್ತೆನ ಸಾರಿ ಸತ್ಯ ಏನು ಅಂತ ತಿಳಿಸುವಂತವರಿಗೆ ನಿಮಗೆ ಒಂದು ಹೆಸರು, ಇವತ್ತು ನನಗೆ ಒಂದು ಹೆಸರು, ನಿಮಗೊಂದು ಹೆಸರು. ಆ ರೀತಿಯಾದ ಕೆಲಸದಲ್ಲಿ ನಾವು ನಿರತರಾಗಿದ್ರೆ ಒಂದು ಹೆಸರು ನಮಗೆ. ನಾವು ಯುಗ ಯುಗಾಂತರದಲ್ಲಿ ಮಿನುಗುವಂತ ಆಗಿದ್ದೇವೆ ಆಗ್ಲೇ, ಹಾಗಿರ್ತೇವೆ ಅಂತ ದಾನಿಯೇಲ ಗ್ರಂಥದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಮಿನುಗುವಂತ ನಕ್ಷತ್ರಗಳು ಯಾವಾಗ? ನಾವು ಆ ಯೇಸು ಸ್ವಾಮಿಯ ಪರಿಚಯನ ಮಾಡಿಸಿಕೊಟ್ಟಾಗ. ವಿ ವಿಲ್ ಶೈನ್ ಲೈಕ್ ಸ್ಟಾರ್ಸ್ ವೆನ್ ವಿ ರೀಚ್ ಪೀಪಲ್ ವಿತ್ ಕ್ರೈಸ್ಟ್, ಅಥವಾ ಯೇಸು ಸ್ವಾಮಿಯ ಪರಿಚಯ ಮಾಡಿಕೊಟ್ಟಾಗ. ಇನ್ನೊಂದು ವಾಕ್ಯವನ್ನು ನೋಡೋಣ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಅದನ್ನ, ಕ್ರಿಸ್ಮಸ್ ಟೈಮ್ ನಲ್ಲಿ ನಾವು ಇದನ್ನ ಬಹಳ ಓದ್ತೀವಿ. ಇದನ್ನ ಅಂದ್ರೆ ಯೇಸು ಕ್ರಿಸ್ತನ ಜನನದ ಸಮಯದಲ್ಲಿ ತುಂಬಾ ಓದಿ ತಿಳ್ಕೊಳ್ಳುವಂತವರಾಗಿದೆ. ಬಹಳ ಚಿರಪರಿಚಿತವಾಗಿರುವಂತಹ ಒಂದು ಕತೆ. ಯೇಸು ಸ್ವಾಮಿ ಹುಟ್ಟಿದ ಸಮಯದಲ್ಲಿ ಮೂಡಣ ದೇಶದಿಂದ ಪಂಡಿತರು ಬಂದರು, ಮೂಡಣ ದೇಶದಿಂದ ಜೋಯಿಸರು ಬಂದರು. ಅವರು ನಕ್ಷತ್ರಗಳನ್ನ ನೋಡಿ ಸ್ಟಡಿ ಮಾಡುವಂತವ್ರು, ಅದರ ವಿಷಯದಲ್ಲಿ ಅಧ್ಯಯನ ಮಾಡಿ ಕಾಲಗಳನ್ನ ಸಮಯಗಳನ್ನ ತಿಳ್ಕೊಳ್ಳುವಂತ ವಿಜ್ಞಾನಿಗಳಾಗಿದ್ದರು ಅವರು. ಅಂತ ವ್ಯಕ್ತಿಗಳು ಒಂದು ನಕ್ಷತ್ರವನ್ನ ನೋಡುತ್ತಾ ಅದನ್ನು ಹಿಂಬಾಲಿಸುತ್ತಾ ಆ ನಕ್ಷತ್ರ ಮುಂದೆ ನಡೆದು
ಅವರನ್ನು ನಡೆಸಿಕೊಂಡು ಬಂದು ಇಸ್ರಾಯೇಲ್ ದೇಶಕ್ಕೆ ಕರ್ಕೊಂಡು ಬಂತಂತೆ. ಇಸ್ರಾಯೇಲ್ ದೇಶದ ಯಹೂದ್ಯರ ರಾಜನು ಹುಟ್ಟುವುದಕ್ಕೆ ಸೂಚನೆ ಆಗಿರುವಂತಹ ನಕ್ಷತ್ರವನ್ನು ನೋಡಿದ್ರು ಅವರು. ನೋಡೋಣ, 2ನೇ ಅಧ್ಯಾಯದ ಮೊದಲಿನ 2 ವಚನಗಳನ್ನು ಓದಿಕೊಳ್ಳೋಣ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೇತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಚಂದ ಇದು. ಒಂದು ನಕ್ಷತ್ರ ಏನ್ ಮಾಡ್ತು ಅಂತಂದ್ರೆ ಕೇಳಿಸ್ಕೊಳ್ಳಿ. ಆ ನಕ್ಷತ್ರ ಏನ್ ಮಾಡ್ತು? ಜೋಯಿಸರನ್ನ, ಪಂಡಿತರನ್ನ, ನಕ್ಷತ್ರವನ್ನ ನೋಡಿಕೊಂಡು ಆಲೋಚನೆ ಮಾಡಿ ಅದನ್ನ ಅಧ್ಯಯನ ಮಾಡುವಂತ ಜೋಯಿಸರಿಗೆ ಅವರ ಹುದ್ದೆಯಲ್ಲೇನೆ ಅವರಿಗೆ ಯೇಸು ಕ್ರಿಸ್ತನು ಹುಟ್ಟಬೇಕಾಗಿರುವಂತ ಅಥವಾ ಸೂಚಿಸುವಂತ ನಕ್ಷತ್ರ ಉಂಟಾಗಿ ಆ ನಕ್ಷತ್ರವನ್ನ ಕರ್ತನು ತಗೊಂಡು ಯಾವುದಕ್ಕೋಸ್ಕರ ಉಪಯೋಗಿಸಿದನಂದ್ರೆ ತನ್ನ ವಿಷಯದಲ್ಲಿ ಪರಿಚಯ ಮಾಡಿಸೋದಕ್ಕೆ. ದ ಸ್ಟಾರ್ ಆಫ್ ಬೆತ್ಲೆಹೇಮ್ ಅಂತ ನೋಡ್ತಾ ಇದ್ದೀವಿ. ಆ ನಕ್ಷತ್ರ ಮುಂದೆ ನಡೀತಂತೆ. ಅವರಿದ್ದ ಮನೆಗೆ ಬಂದ್ರಂತೆ. ಬಂದ ಮೇಲೆ ನಕ್ಷತ್ರವನ್ನು ನೋಡಿ ಸಂತೋಷ ಪಡ್ತಾರೆ. ಅದರ ಮನೆ ಒಳಗಡೆ ಬಂದು ಯೇಸು ಕ್ರಿಸ್ತನನ್ನು ನೋಡ್ತಾರೆ. ಸಣ್ಣ ಮಗುವಾಗಿರುವಂತಹ ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು ಆತನಿಗೆ ಗೌರವವನ್ನು ಸಲ್ಲಿಸ್ತಾರೆ, ಆರಾಧನೆಯನ್ನು ಸಲ್ಲಿಸ್ತಾರೆ. ಚಿನ್ನ, ಧೂಪ, ರಕ್ತ ಬೋಳಗಳನ್ನ ಕಾಣಿಕೆಯಾಗಿ ಅವರು ಅರ್ಪಿಸ್ತಾರೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಏನ್ ನಡೆಸಿತು? ನಕ್ಷತ್ರ ಯೇಸುವಿನ ಬಳಿಗೆ ನಡೆಸಿತು. ಹಾಗಾದ್ರೆ ನಾವು ಯಾರನ್ನಾದ್ರೂ ಕರ್ತನ ಬಳಿಗೆ ನಡೆಸಿದ್ರೆ ನಾವು ನಕ್ಷತ್ರಗಳಂತೆ ಹೊಳೆಯುವಂತವರಾಗಿದ್ದೇವೆ. ಬನ್ನಿ, ನಕ್ಷತ್ರಗಳಂತೆ ಹೊಳೆಯೋಣ ಅಲ್ವಾ? ಸ್ಟಾರ್ಸ್ ಅಂತ ನೋಡ್ತಾ ಇದೀವಿ. ಮೂವಿ ಸ್ಟಾರ್ಸ್ ಇರ್ತಾರೆ, ಸ್ಪೋರ್ಟ್ಸ್ ಸ್ಟಾರ್ಸ್ ಇರ್ತಾರೆ, ದೊಡ್ಡ ಹೀರೋಸ್ ಇದ್ದಾರೆ. ಆದ್ರೆ ಇವತ್ತು ನೀವು ಒಂದು ಸ್ಟಾರ್ ಆಗ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನ ಪರಿಚಯನ ಇನ್ನೊಬ್ಬರಿಗೆ ಮಾಡಿಸಿಕೊಡ್ರಿ. ಕರ್ತನ ಅದನ್ನ ಗೌರವಿಸ್ತಾನೆ. ಕರ್ತು ನಿಮ್ಮನ್ನ ನಿತ್ಯ ನಿರಂತರಕ್ಕೂ ಬೆಳಗುವಂತ ನಕ್ಷತ್ರಗಳನ್ನಾಗಿ ಆತನು ಮಾಡಲು ಶಕ್ತನಾಗಿರುವಂತ ದೇವರು. ಮತ್ತು ಅಷ್ಟೇ ಅಲ್ಲ, ನಕ್ಷತ್ರಗಳನ್ನ ಹಳೆ ಕಾಲದಲ್ಲಿ ಯಾವುದಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಅಂದ್ರೆ, ಇವತ್ತು ಲೊಕೇಶನ್ ಶೇರ್ ಮಾಡ್ಬಿಡ್ತೀವಿ ನಾವು ಅಲ್ವಾ? ನಮ್ಮ ಮನೆಗೆ ಯಾರಾದ್ರೂ ಬರಬೇಕು ಫಸ್ಟ್ ಟೈಮ್ ಅಂತಂದ್ರೆ ಅವ್ರಿಗೆ ಲೊಕೇಶನ್ ಶೇರ್ ಮಾಡ್ಬಿಡ್ತೀವಿ ನಾವು. ನಮ್ಮ ಲೊಕೇಶನ್ ಶೇರ್ ಮಾಡಿದ್ರೆ GPS ಮುಖಾಂತರ ಅದು ಹೇಳುತ್ತೆ ಟರ್ನ್ ಲೆಫ್ಟ್, ಟರ್ನ್ ರೈಟ್ ಅಂತ. ಆಮೇಲೆ ಗೋ ಸ್ಟ್ರೇಟ್ 200 ಮೀಟರ್ಸ್ ಅಂತ, ದೆನ್ ಟರ್ನ್ ಇಮಿಡಿಯೇಟ್ ರೈಟ್ ಅಂತ. ಈ ರೀತಿಯಾಗಿ ಅವತ್ತು GPS ಇರಲಿಲ್ಲ ಹಳೆ ಕಾಲದಲ್ಲಿ. ಹಳೆ ಕಾಲದಲ್ಲಿ ಹಡಗು ಪ್ರಯಾಣಗಳನ್ನು ಹೇಗೆ ಮಾಡ್ತಿದ್ರು ಅಂತಂದ್ರೆ, ಹಡಗು ನಡೆಸುವಂತ ಚಾಲಕನು ಆ ನಕ್ಷತ್ರಗಳನ್ನು ನೋಡ್ತಿದ್ದಂತೆ. ರಾತ್ರಿ ಹೊತ್ತು ನಕ್ಷತ್ರಗಳನ್ನು ನೋಡಿದಾಗ ಈ ಮಂಡಲ ಈ ತಿಂಗಳಲ್ಲಿ ಇಲ್ಲಿದ್ರೆ ನಾವು ಯಾವ ಡೈರೆಕ್ಷನ್ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಿತ್ತಂತೆ. ಅರ್ಥ ಏನಿಷ್ಟೇ, ನ್ಯಾವಿಗೇಷನ್ಗೋಸ್ಕರ ಹೆಲ್ಪ್ ಆಗ್ತಾ ಇತ್ತದು. ಅಂದ್ರೆ ದಾರಿಯನ್ನು ಸೂಚಿಸುವಂತ ನಕ್ಷತ್ರಗಳು, ದಿಕ್ಕು ಸೂಚಿಸುವಂತ ನಕ್ಷತ್ರಗಳು. ಇವತ್ತು ನಾವು ದಿಕ್ಕನ್ನ ಸೂಚಿಸುವಂತ ನಕ್ಷತ್ರಗಳಾಗಿರುವಂತೆ ದೇವರ ಕೃಪೆಯನ್ನು ಕೊಟ್ಟು ನಡೆಸಬೇಕು ಇವತ್ತು. ಯಾಕಂದ್ರೆ ದಿಕ್ಕಿಲ್ಲದೆ ದಿಕ್ಕಾಪಾಲಾಗಿರುವಂತ ಜನರಿಗೆ, ಲೋಕಕ್ಕೆ ನಾವಿವತ್ತು ದಿಕ್ಕನ್ನು ತೋರಿಸುವಂತವರು, ನಾವು ಶಿಲುಬೆಯನ್ನ ಅವರಿಗೆ ತೋರಿಸುವಂತವರಾಗಿ ನಾವು ಜೀವಿಸುವಂತ ಭಕ್ತರಾಗಬೇಕು. ಬನ್ನಿ, ಆತನನ್ನು ತೋರಿಸೋಣ, ನಕ್ಷತ್ರಗಳಾಗಿ ನಾವು ಜೀವಿಸೋಣ. ಮತ್ತು ಹಾಗೆ ಅಲ್ಲ, ನಾವು ಇದರಲ್ಲಿ ನೋಡಿದಂತೆ 147ನೇ ಕೀರ್ತನೆ ಬರೋಣ. 147ನೇ ಕೀರ್ತನೆಯಲ್ಲಿ ಕರ್ತನ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ. 147ನೇ ಕೀರ್ತನೆಯಲ್ಲಿ ಭಕ್ತನು ಹೀಗೆ ಬರೀತಾನೆ. 4ನೇ ವಚನವನ್ನು ಓದಿಕೊಳ್ಳೋಣ. 4ನೇ ವಚನವನ್ನು. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ. ಆತನ ಜ್ಞಾನವು ಅಪರಿಮಿತವಾಗಿದೆ. ಎಷ್ಟೊಂದು ನಕ್ಷತ್ರಗಳಿವೆ, ಅವುಗಳನ್ನು ಎಣಿಸುವುದಕ್ಕೆ ಕೂಡ ಅಸಾಧ್ಯ ಅಂತ ನೋಡ್ತಾ ಇದ್ದೀವಿ. ಆದರೆ ದೇವರಿಗೆ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯವಾಗಿರುವಂತಹ ಎಣಿಕೆ ನೋಡಬೇಕಾಗಿದ್ರೆ ಇದು ದೇವರಿಗೆ ಸಾಧ್ಯ. ಪ್ರತಿಯೊಂದು ನಕ್ಷತ್ರವನ್ನ ಎಣಿಸಿದ್ದಾನೆ. ಪ್ರತಿಯೊಂದು ನಕ್ಷತ್ರವನ್ನ, ಇದನ್ನು ಕೇಳಿಸ್ಕೊಳ್ರಿ. ಆರ್ ಯು ಲಿಸ್ನಿಂಗ್? ಲಿಸನ್ ಟು ದಿಸ್. ಪ್ರತಿಯೊಂದು ನಕ್ಷತ್ರಕ್ಕೆ ಹೆಸರಿಟ್ಟಿದ್ದಾನಂತೆ. ಕೋಟಿ ನಕ್ಷತ್ರಗಳಿಗೆ ಅವಕ್ಕೆ ಒಂದೊಂದು ಹೆಸರಿಟ್ಟಿದ್ದಾನಂತೆ. ಇದು ಸೃಷ್ಟಿಕರ್ತನ ಮಹಿಮೆ. ನಿನಗೂ ನನಗೂ ಒಂದು ಹೆಸರಿದೆ. ನಮ್ಮ ಹೆಸರು ಆತನಿಗೆ ಗೊತ್ತಿದೆ. ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ ಯೇಸುವನ್ನು ಕಂಡುಕೊಂಡಾಗ. ಇವತ್ತು ಕಂಡುಕೊಂಡಿದ್ದೀರಿ ಅಂತ ನನಗೆ ಅನಿಸ್ತದೆ, ಬಟ್ ಆದ್ರೆ ಗೊತ್ತಿದೆ, ಅನೇಕರು ಕಂಡುಕೊಂಡಿದ್ದೀರಿ. ಇನ್ನು ಕೆಲವರು ನಿಜವಾದ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳಬೇಕು.
ಕಂಡುಕೊಂಡ್ರೆ ಏನಾಗ್ತದೆ ಅಂತಂದ್ರೆ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ನೋಡಿ, ಹಾಗಾದ್ರೆ ಇಷ್ಟಕ್ಕೆ ನೋಡ್ಬೇಕು ಅಂತಂದ್ರೆ 4ನೇ ದಿವಸ ಕಂಪ್ಲೀಟ್ ಆಗೋಯ್ತು. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು. ಹಾಗಾದ್ರೆ ಎಲ್ಲವೂ ಕೂಡ ನೋಡ್ಬೇಕಾಗಿರೋ ಒಂದು ವಿಶ್ವಾಸಿಗೆ ಅದು ಸೂಚನೆ ಆಗಿದೆ. ಇದು ಒಂದು ವಿಶೇಷವಾದ ಸಂಗತಿ. ಈ ಒಂದು ಕೆಲಸ ಮಾಡೋಣ, ನಾವು 5ನೇ ದಿನಕ್ಕೆ ಕಾಲಿಡೋಣ. 5ನೇ ದಿನದ್ದು ಸತ್ಯಾಂಶಗಳನ್ನ ಅಥವಾ ಸೃಷ್ಟಿಕರ್ತನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ, ಏನನ್ನ ಸೃಷ್ಟಿ ಮಾಡಿದ ಮತ್ತು ಅದು ನಮ್ಗೆ ಹೇಗೆ ಹೋಲಿಕೆ ಆಗಿದೆ ಅಂತ ಇವತ್ತು ನಾವು ನೋಡೋಣ. ದೇವರ ವಾಕ್ಯದಲ್ಲಿ ಆದಿಕಾಂಡ 1ನೇ ಅಧ್ಯಾಯ ಮತ್ತು ಅದರ 20ರಿಂದ ನಾವು ಓದಿಕೊಳ್ಳೋಣ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ 5ನೆಯ ದಿನವಾಯಿತು. 5ನೇ ದಿವಸದ ಮಹಿಮೆ ಇದು. ಸೃಷ್ಟಿಕರ್ತನು ಮೊದಲನೇ 1, 2, 3, 4 ನೋಡಿದ್ವಿ. ಈಗ 5ನೇ ದಿವಸದ ನೋಡ್ತಾ ಇದೀವ್ರಿ. 5ನೇ ದಿವಸ ಕರ್ತನು ಏನು ಸೃಷ್ಟಿ ಮಾಡಿದ? ಎಲ್ಲಾ ತರವಾದ ಜಲಚರಗಳನ್ನು ಉಂಟು ಮಾಡಿದ. ಯಾಕಂದ್ರೆ ಆ ಜಲದಲ್ಲಿರುವಂತ ಒಂದೊಂದು ಸಣ್ಣ ಮೀನಾಗ್ಲಿ, ದೊಡ್ಡ ತಿಮಿಂಗ್ಲಾಗ್ಲಿ, ಎಲ್ಲವನ್ನ ಕರ್ತನು ತನ್ನ ಬಾಯಿ ಮಾತಿನಿಂದ ಉಂಟು ಮಾಡಿದ್ದಾನಂದ್ರೆ ಇದು ಎಂತಾದ್ರಿ ಇದು? ಸೈಂಟಿಸ್ಟ್ ಇವತ್ತು ಹೇಳ್ತಾರೆ 33,600 ತರವಾದ ಸ್ಪೀಶೀಸ್ ಇದೆ ಅಂತೆ. ತರತರವಾದ ಮೀನುಗಳು. ಎಂತಾದ್ರಿ ಇದು? ಅಂತ ಅಷ್ಟು ಸಾವಿರಾರು ಮೀನುಗಳನ್ನ ಕರ್ತನು ಬರೀ ಬಾಯಿ ಮಾತಿನಿಂದ ಉಂಟು ಮಾಡಿ ಅವಕ್ಕೆ ಎಂತೆಂತ ಮಹಿಮೆ ಇರ್ತದ್ರಿ. ನಾನು ನೋಡಿದ್ದೇನೆ, ಅಕ್ವೇರಿಯಂನಲ್ಲಿ ಹಾಕ್ಬಿಟ್ಟು ನಾನು ಏನು ಎಂಜಾಯ್ ಮಾಡ್ತಾ ಇದ್ದೆ ಅಂತಂದ್ರೆ, ಅವು ಬಣ್ಣ ಬಣ್ಣದ್ದು ಮೀನುಗಳನ್ನ, ಈಗ ಏನೋ ಕಾರ್ಪ್ಸ್ ಅಂತ ಇರ್ತದೆ, ಮತ್ತು ಏನದೋ ಚಿಕ್ಲೆಟ್ ಅಂತ ಇರ್ತದೆ, ಬೇರೆ ಬೇರೆ ಗುರಾಮೀಸ್ ಅಂತ ಇರ್ತದೆ, ಎಲ್ಲ ಹೆಸರು ಹೇಳಕ್ ಆಗೋದಿಲ್ಲ ಈಗ. ಆದ್ರೆ ಟೈಗರ್ ಆಸ್ಕರ್ ಅಂತ ಇರ್ತದೆ. ಅದರ ಕಲರ್ ನೋಡ್ತಾ ಇರ್ತೀನಿ ನಾನು, ಎಷ್ಟು ಚಂದಾಗಿರ್ತದಂದ್ರೆ. ಆಮೇಲೆ ಗೋಲ್ಡ್ ಫಿಶ್, ಬೇರೆ ಬೇರೆ ತರವಾದ ಸ್ಪಾಟೆಡ್ ಇದೆ, ಏನೇನೋ ಇದೆ. ಅದನ್ನೆಲ್ಲ ನೋಡುವಾಗ ನಾನು ಎಷ್ಟೊಂದು ಸರಿ ಅನ್ಕೊಳ್ತೀನಿ ಏನಂತಂದ್ರೆ, ಅದು ಎಂದಾದ್ರೂ ಒಂದು ದಿವಸ ಕನ್ನಡಿಯಲ್ಲಿ ನಾನು ನೋಡ್ಕೊಂಡಿತ್ತ ಅಂತ. ಅದು ಎಷ್ಟು ಚಂದವಾಗಿದೆ ಅಂತ, ಎಷ್ಟು ಫ್ಯಾಂಟಾಸ್ಟಿಕ್ ಅಂದ್ರೆ. ಈ ಮೀನುಗಳನ್ನು ಕರ್ತನು ಸೃಷ್ಟಿ ಮಾಡಿದಾಗ ಕರ್ತನು ನಮಗೋಸ್ಕರ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನಂತ ವಾಕ್ಯ ಹೇಳ್ತದೆ. ಸರ್ವವೂ ಆತನಿಗೋಸ್ಕರ ನಿಜ, ಬಟ್ ಮಾನವನಿಗೋಸ್ಕರ ಕೂಡ ಇದು ಸೃಷ್ಟಿ ಆಯ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಯಾಕಂದ್ರೆ ನಾವು ಇದನ್ನು ತಿಂತಾ ಇದ್ದೇವೆ, ಅಥವಾ ಇದನ್ನ ಮೆಡಿಸಿನ್ಸ್ಗೋಸ್ಕರ, ಕಾಡ್ ಲಿವರ್ ಆಯಿಲ್ ಆಗಲಿ ಅಥವಾ ಯಾವುದೇ ಆಗಲಿ ಮೆಡಿಸಿನಲ್ ಪರ್ಪಸ್ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಅನೇಕ ರೀತಿಯಲ್ಲಿ ಮಾನವನ ಇದನ್ನು ತಗೊಂಡು ಉಪಯೋಗಿಸ್ತಾ ಇದ್ದಾನಂದ್ರೆ ಯಾವ ತಪ್ಪಾಗ್ಲಿಕ್ಕಿಲ್ಲ. ಸರಿ, ಹಾಗಾದ್ರೆ ಈ ಒಂದು ಮೀನನ್ನು ನೋಡ್ಬೇಕಾಗಿದ್ರೆ, ಆ ಮೀನು ಫ್ರೆಶ್ ವಾಟರ್ ಮೀನ್ ಇರ್ತದೆ. ಅದು ಏನದು ಈ ಕೆರೆಗಳಲ್ಲಿ ಮತ್ತು ಸಿಹಿ ನೀರಿನ ಒಂದು ಮೀನುಗಳು ನಾವು ನೋಡ್ಬೇಕಾಗಿದ್ರೆ, ಅದು ಸಮುದ್ರದಲ್ಲಿ ಹೋಗಿ ಇರಕ್ಕಾಗೋದಿಲ್ಲ. ಸಮುದ್ರದ ಮೀನು ನದಿಯಲ್ಲಿ ಬರಕ್ಕಾಗೋದಿಲ್ಲ. ಆದ್ರೆ ಕೆಲವೊಂದು ಮೀನುಗಳ ವಿಷಯದಲ್ಲಿ ನಾನು ಓದಿದ್ದೇನೆ ಮತ್ತು ನೋಡಿದ್ದೇನೆ. ಅದು ಸ್ಯಾಮನ್ ಅಂತ ನೋಡ್ತಾ ಇದ್ದೀವಿ. ಅಟ್ಲಾಂಟಿಕ್ ಸ್ಯಾಮನ್, ಪೆಸಿಫಿಕ್ ಸ್ಯಾಮನ್, 5-6 ತರದ ಸ್ಯಾಮನ್ ಫಿಶ್ ಇದೆ. ಸ್ಯಾಮನ್ ಫಿಶ್ ಒಂದು ಸುಮಾರು ದೊಡ್ಡದಿದೆ. ಅದು ಒಂದು 3 ಅಡಿ 2 ಅಡಿ ಈ ರೀತಿಯಾಗಿ ಫಿಶ್. ಅದನ್ನ ಅದೇನ್ ಮಾಡ್ತದೆ ಅಂತಂದ್ರೆ, ಆ ಓಷನ್ ಅಲ್ಲಿರುವಂತಹದ್ದು, ಅಂದ್ರೆ ಸಮುದ್ರದಲ್ಲಿರುವಂತಹದ್ದು, ಉಪ್ಪು ನೀರಲ್ಲಿರುವಂತಹದ್ದು, ಅದಕ್ಕೆ ಮರಿ ಹಾಕಬೇಕು ಅಂತಂದ್ರೆ, ಮರಿ ಮಾಡಬೇಕು ಅಂತಂದ್ರೆ, ಅದು ಎಲ್ಲಿ ಹುಟ್ಟಿತ್ತಲ್ಲ 2,000-3,000 ಕಿಲೋಮೀಟರ್ ಇದ್ರೂ ಕೂಡ ಅದು ವಾಪಸ್ಸು, ಅಂದ್ರೆ ನದಿ ಹೀಗೆ ಹರಿತಾ ಇರುವಾಗ ಅದ್ರ ವಾಪಸ್ ಹಿಂಗೆ ಹೋಗ್ತದಂತದು, ಹೋಗುತ್ತದೆ. ನಾನು ನೋಡಿದ್ದೀನಿ. ನಾನು SALMON ಸ್ಯಾಮನ್, ಅದು SALMON. ಅದನ್ನ ನೀವು ಯೂಟ್ಯೂಬ್ ನಲ್ಲಿ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಚಂದವಾಗಿ. ಅದು ಹುಟ್ಟಿರುವಂತ ಸ್ಥಳಕ್ಕೆ ಹೋಗಿ ಅಲ್ಲೇ ಮರಿ ಹಾಕತ್ತಂತದ್ದು.
ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ, ಅದು ಏನದು ರಿವರ್ ಹಿಂಗೆ ಬರ್ತದಲ್ಲ, ಹಿಂಗೆ ಹೋಗ್ತಾ ಇರ್ತದಲ್ಲ, ಅದು ನದಿ ಹಿಂಗೆ ಹೋಗ್ತಾ ಇರ್ತದಲ್ಲ, ಎರಡು ಶಾಖೆ ಆದರೆ ಅದು ಆ ಶಾಖೆ ಯಾವ್ದು ಹುಡುಕೊಂಡು ಹೋಗ್ಬೇಕು ಅಂತ ಕೂಡ ಗೊತ್ತಂತ ಅದಕ್ಕೆ. ಈ ಕಡೆನೇ ಹೋಗ್ಬೇಕು, ಮತ್ತೆ ಬಲಗಡೆಗೆ ಹೋಗ್ಬೇಕು, ಮತ್ತೆ ಎಡಗಡೆಗೆ ಹೋಗ್ಬೇಕು. ದಟ್ ಇಸ್ ಹೌ ಗಾಡ್ ಹಸ್ ಕ್ರಿಯೇಟೆಡ್. ಬಟ್ ಅದಕ್ಕಿಂತ ಮುಂಚೆ ಅದು ಮರಿ ಮಾಡಬೇಕನ್ನೋ ಒಳಗೇನೆ ಅದು ಸಮುದ್ರದಲ್ಲಿರುವಾಗ ಇದು ಈಗ ಉಪ್ಪು ನೀರಿಂದ ಸಿಹಿ ನೀರಿಗೆ ಹೋಗ್ಬೇಕದು. ಅಷ್ಟರಲ್ಲೇನೆ ಅದಕ್ಕೆ ಒಳಗಡೆ ಕಿಡ್ನಿನಲ್ಲಿ ಅದಕ್ಕೇನೋ ಚೇಂಜಸ್ ಆಗುತ್ತಂತೆ, ಕೆಮಿಕಲ್ ಚೇಂಜಸ್ನಲ್ಲಿ. ಲಿವರ್ ಅಲ್ಲಿ ಚೇಂಜಸ್ ಆಗುತ್ತಂತೆ. ಲಿವರ್ ಅಲ್ಲಿ ಚೇಂಜಸ್ ಆದ ತಕ್ಷಣ ಇಟ್ ಬಿಗಿನ್ಸ್ ಟು ಅಡಾಪ್ಟ್ ಫಾರ್ ಫ್ರೆಶ್ ವಾಟರ್ ಅಂತೆ. ದಿಸ್ ಇಸ್ ಗಾಡ್. ಎವಲ್ಯೂಷನ್ ಡಿಡ್ ನಾಟ್ ಬ್ರಿಂಗ್ ದಿಸ್ ಫಿಶ್. ಉಪ್ಪು ನೀರು ಅದ ಸಮುದ್ರದ ನೀರಿನಿಂದ ಸಿಹಿ ನೀರಿಗೆ ಬರಬೇಕಾದ್ರೆ ಇದೆಲ್ಲ ಚೇಂಜ್ ಆಗ್ಬಿಡುತ್ತಂತ ಅದ್ರ ದೇಹದಲ್ಲಿ. ಆಮೇಲೆ ಅದಕ್ಕೆ ವಾಪಸ್ ಬರಕಾಗ್ತದೆ, ವಾಪಸ್ ಬಂದು ಅಲ್ಲಿ ಹೋಗಿ ಮರಿ ಹಾಕುವಂತಹದ್ದು. ಹಾಗಾದ್ರೆ ಅನೇಕ ತರವಾದ ಮೀನುಗಳನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಮೀನು ಮತ್ತೆ ಏನಪ್ಪ ಅದ್ರ ವಿಷಯ ನಮ್ಗೆ ಈಗ ಅದು ಸೂಚನೆ ಆಗಿದೆ ಅಂತಂದ್ರೆ, ದೇವರ ವಾಕ್ಯದಲ್ಲಿ ಮೀನು ಒಂದು ಸುಮಾರು ಕಡೆಗೆ ಉಪಯೋಗ ಆಗಿದೆ. ಒಂದು ಯೋನನನ್ನ ನುಂಗುವುದಕ್ಕೆ ದೇವರು ಅಪ್ಪಣೆ ಕೊಟ್ಟಿರುವಂತ ಮೀನ್ ಅಲ್ವಾ, ಮೀನಿಗೆ ಅಪ್ಪಣೆ ಕೊಟ್ಟ, ಸಿದ್ಧ ಮಾಡಿದ ಒಂದು ಮೀನನ್ನ. ಯೋನ ಬರೆದ ಪ್ರವಾದನ ಗ್ರಂಥದಲ್ಲಿ ನಾವು ಹೀಗೆ ನೋಡ್ತೇವೆ, 1:17 ಹಾಗೆ ನೋಡ್ತೇವೆ. ಮತ್ತು ಓದ್ಬಿಡೋಣ ಅದನ್ನ. ಯೋನನ ಗ್ರಂಥ 1ನೇ ಅಧ್ಯಾಯ ಮತ್ತು ಅದರ 17ನೇ ವಚನ. ದೇವ್ರು ಹೇಳಿದ ಯೋನನಿಗೆ, ನೀನು ನಿನವೆಗೆ ಹೋಗಪ್ಪ ಅಂತ. ಅವನು ಬೋಟ್ ಹತ್ಬಿಟ್ಟು ತಾರ್ಷೀಸ್ ಹೊರಟಿದ್ದ, ಅವನು ಬೇರೆ ಉಲ್ಟಾನೇ ಹೊರಟಿದ್ದ ಅವನು. ಆಗ ಅವನು ಸಿಕ್ಕಾಕೊಳ್ತಾನೆ ಅವ್ರ ಕೈಯಲ್ಲಿ. ಯಾರ ಕೈಯಲ್ಲಿ? ಆ ದೋಣಿಯನ್ನ ಚಲಿಸುವಂತ ಆ ಒಂದು ಗುಂಪಿಗೆ ಸಿಕ್ಕಾಕೊಳ್ತಾನೆ. ನಿನ್ನಿಂದ ಇದಾಗಿದೆ ಕಾಣಿಸುತ್ತೆ ಅಂದ ತಕ್ಷಣ ಅವನು ಹೇಳ್ತಾನೆ, ನನ್ನಿಂದನೇ ಆಗಿದೆಪ್ಪ, ಇದನ್ನ ಒಪ್ಕೊಳ್ತೇನೆ, ಅದಕ್ಕೋಸ್ಕರ ನನ್ನ ಎತ್ತಿ ಸಮುದ್ರಕ್ಕೆ ಬಿಸಾಡ್ಬಿಡಿ ಅಂತ. ಸಮುದ್ರಕ್ಕೆ ಬಿಸಾಡಿದಾಗ ಏನಾಯ್ತು? 17ನೇ ವಚನದಲ್ಲಿ, ಇತ್ತ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ನೋಡಿದ್ರ, ಮೀನೊಳಗೆ ಅವನು ಇದ್ದನೆಂದ್ಬಿಟ್ಟು ನಾವು ನೋಡ್ತೇವೆ. ಆದ್ರೆ ಯಾವ ಪಾಯಿಂಟ್ ನಾನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಯೋನನ ವಿಷಯ ನಾನು ಆಲೋಚನೆ ಮಾಡ್ತಾ ಇಲ್ಲ ಇವತ್ತು. ಯೋನನ್ಕಿಂತ ಒಂದು ವಿಶ್ವಾಸಿಯ ಜೀವಿತಕ್ಕೆ ಒಂದು ಮೀನು ಹೇಗೆ ಸೂಚನೆ ಆಗಿದೆ ಅಂತಂದ್ರೆ, ಮೀನು ಒಂದೇ ಮೀನಾಗಿರ್ಬೋದು ಇದು, ಅಥವಾ ಹೊಸ ಒಡಂಬಡಿಕೆಗೆ ಬರುವಾಗ ಲೂಕ 5ನೇ ಅಧ್ಯಾಯ ಮತ್ತು ಯೋಹಾನ 21ರಲ್ಲಿ ಅವ್ರಿಗೆ ಇಡೀ ರಾತ್ರಿ ಪ್ರಯಾಸ ಪಟ್ಟರು ಕೂಡ ಒಂದು ಮೀನು ಸಿಕ್ಕಿರಲ್ಲ. ಆಮೇಲೆ ಬೆಳಿಗ್ಗೆ ಯೇಸು ಸ್ವಾಮಿಯ ಆಜ್ಞೆಗನುಸಾರವಾಗಿ ಅವರು ಬಲೆ ಹಾಕಿದಾಗ ರಾಶಿ ರಾಶಿ ಮೀನು ಸಿಗ್ತವೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಆದ್ರೆ ಅವತ್ತು ರಾತ್ರಿ ಆ ಮೀನುಗಳಿಗೂ ಹಳೆ ಒಡಂಬಡಿಕೆಯಲ್ಲಿರುವಂತಹ ದೊಡ್ಡ ತಿಮಿಂಗ್ಲಿಗೂ ಯೋನನ ನುಂಗಿರುವಂತ ಆ ವೇಲ್ ಫಿಶ್ಗೂ ಕರ್ತನು ಏನ್ ಆಜ್ಞೆ ಕೊಟ್ಟಿದ್ದ ಅಂತಂದ್ರೆ, ಹೀಗೆ ಇವನನ್ನೇ ನೀನು ನುಂಗಬೇಕು, ಅವನನ್ನ ಇಟ್ಕೊಳ್ಬೇಕು ಒಳಗಡೆ ಅಂತ. 3 ದಿವಸ ಡೈಜೆಸ್ಟ್ ಆಗ್ಲಿಲ್ಲ ಅವನು. ಅದಕ್ಕೆ ದೇವರು ವಿಚಿತ್ರವಾದ ವಿಶೇಷವಾದ ಒಂದು ಮೀನನ್ನ ರೆಡಿ ಮಾಡಿದ್ದ. ಅದು ಹಾಗೆ ಅವನನ್ನು ಹೋಗಿ ಒಳಗಡೆ ಇಟ್ಕೊಂಡಿತ್ತಂತೆ. ಇದು ಕಟ್ಟುಕತೆ ಅಲ್ಲ, ಇದು ನಡೆದಿರುವಂತ ಘಟನೆ. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ತನ್ನ ಮರಣ ಹುಣುವಿಕೆ ಪುನರುತ್ಥಾನದ ವಿಷಯದಲ್ಲಿ ಇದೇ ಯೋನನ ಒಂದು ಸಾಮ್ಯವನ್ನು ತಗೊಂಡು ಅಥವಾ ಯೋನನ ಕಥೆಯನ್ನು ತಗೊಂಡು ತಾನು ಭೂಗರ್ಭದಲ್ಲಿ ಇರಬೇಕು ಅಂತ 3 ದಿವಸ ಹೇಗೆ ಯೋನನಿದ್ನೋ ಹಾಗೆ ಮೀನನ ಹೊಟ್ಟೆಯಲ್ಲಿದ್ನೋ ಹಾಗೆ ಮನುಷ್ಯ ಕುಮಾರನು ಕೂಡ ಭೂಗರ್ಭದಲ್ಲಿ ಇರಬೇಕು ಅಂತ ತನ್ನ 3 ದಿವಸದ ಆ ಒಂದು ರಕ್ಷಣೆಯ ಮಾರ್ಗವನ್ನು ತೋರಿಸಿದ. ಕೇಳಿಸ್ಕೊಳ್ಳೋಣ ಏನಾಯ್ತಂತಂದ್ರೆ, ಆ ತಿಮಿಂಗ್ಲು ದೇವರ ವಾಕ್ಯವನ್ನ ಕೇಳಿಸ್ಕೊಂಡು ವಿಧೇಯ ಆಯ್ತು. ಇಲ್ಲಿ ರಾಶಿ ಮೀನಿದಾವಲ್ಲ, ಅವಕ್ಕೂ ಹೇಳಿದ್ನೇನೋ ರಾತ್ರಿ ಎಲ್ಲಾ ಬೋಟ್ ಹತ್ರ ಹೋಗಿ ಇವ್ರ ಬೋಟ್ ಹತ್ರ ಬರಬೇಡ್ರಿ ನೀವಂತ. ಅಂದ್ರೆ ಈ ಶಿಷ್ಯರು ದೋಣಿಯಲ್ಲಿ ಹತ್ತಿ ಮೀನ್ ಬೇಟೆಗಾಗಿ ಹೊರಟ್ರವರು ರಾತ್ರಿ ಎಲ್ಲಾ ಪ್ರಯಾಸ ಪಟ್ರು. ದೇವ್ರು ಹೇಳಿರ್ಬೇಕು, ಯೇಸು ಸ್ವಾಮಿ ಹೇಳಿರ್ಬೇಕು, ಈ ದೋಣಿ ಹತ್ರ ನೀವು ಹೋಗ್ಬಾರ್ದು, ಯಾರು ಶಿಷ್ಯರಿದ್ದಾರಲ್ಲ ಅವ್ರ ದೋಣಿ ಹತ್ರ ನೀವು ಹೋಗ್ಬಾರ್ದು ಅಂತ. ಅದಕ್ಕೆ ನನಗೆ ಹೀಗನಿಸ್ತೇನೆ ಅಂತಂದ್ರೆ, ಸೃಷ್ಟಿಕರ್ತನ ಮಾತನ್ನ ಕೇಳಿರುವಂತ ಸೃಷ್ಟಿ ಅದು ಮೀನು. ಅದ್ರ ಒಂದೇ ವಿಷಯಕ್ಕೆ ನಾವು ಇವತ್ತು ಅಪ್ಲೈ ಮಾಡ್ಕೊಳ್ಳೋಣ ನಮ್ಮ ಜೀವಿತಕ್ಕೆ. ಏನಂತಂದ್ರೆ ಅದನ್ನ ಅಳವಡಿಸ್ಕೊಳ್ಳೋಣ. ಯಾಕಂತಂದ್ರೆ ದೇವರ ಸ್ವರೂಪದಲ್ಲಿ ಮಾಡಲ್ಪಡದೇ ಇರುವಂತ ಯಾವುದು ಮೀನು, ದೇವರ ಸ್ವರೂಪದಲ್ಲಿ ಮಾಡಲ್ಪಡದೇ ಇರುವಂತ ಮೀನು ದೇವರ ವಾಕ್ಯವನ್ನ ಕೇಳಿ ವಿಧೇಯಾದ್ರೆ, ಇವತ್ತು ನಾವು
ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟು ಆತನ ಮಕ್ಕಳಾಗಿ ಜೀವಿಸುವಾಗ ಆ ಮೀನಿಗಿಂತ ಜಾಸ್ತಿ ನಾವು ದೇವರ ವಾಕ್ಯವನ್ನ, ದೇವರ ಸ್ವರವನ್ನು ಕೇಳಿಸಿ ನಾವು ವಿಧೇಯತೆಯನ್ನು ತೋರಿಸಬೇಕು. ಇದು ಮೀನು ಮತ್ತು ಆ ಮೀನು ತೋರಿಸಿರುವಂತಹ ವಿಧೇಯತೆಗೂ ಒಬ್ಬ ವಿಶ್ವಾಸಿಯ ವಿಧೇಯತೆಗೂ ಒಂದು ಹೋಲಿಕೆಯಾಗಿ ಇದೆ ಅಂದ್ರೆ ಯಾವ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ನೋಡೋಣ. ದೇವರೇನು ಸೃಷ್ಟಿ ಮಾಡಿದ? ಪಕ್ಷಿಗಳನ್ನ, ಆಕಾಶದಲ್ಲಿ ಹಾರಾಡುವಂತೆಲ್ಲ ಪಕ್ಷಿಗಳನ್ನ ಕರ್ತನು ಸೃಷ್ಟಿ ಮಾಡಿದ ಅಂದ್ಬಿಟ್ಟು ನಾವು ನೋಡ್ತೇವೆ. ಆ ಪಕ್ಷಿಗಳ ವಿಷಯದಲ್ಲಿ ಕೂಡ ನಾವು ನೋಡಬೇಕು ಅಂತ ಬೇಕಾದಷ್ಟು ಇದೆ. ಬಟ್ ಆದ್ರೆ ಇವತ್ತು ಅದು ಹೇಗೆ ವಿಶ್ವಾಸಿಗೆ ಸೂಚನೆ ಆಗಿದೆ ಅಂದ್ಬಿಟ್ಟು ಒಂದೆರಡು ಪಕ್ಷಿಯ ವಿಷಯದಲ್ಲಿ ಮಾತನಾಡಬೇಕೆನ್ನುವಂತ ಆಸೆ ಇದೆ ನನಗೆ. ಮೊದಲನೇದು ಯೇಸು ಸ್ವಾಮಿ ಹೇಳಿರುವಂತ ಮಾತು, ನೀವು ಈ ಲೋಕದಲ್ಲಿ, ಕೆಟ್ಟ ಲೋಕದಲ್ಲಿ ಹೇಗಿರ್ಬೇಕಂತೆ? ಸರ್ಪದಂತೆ ಜಾಣರಾಗಿ ಮತ್ತು ಏನಿಲ್ಲ ಮತ್ಯಾವುದು ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕಂತೆ. ಹಾಗಾದ್ರೆ ಒಂದು ವಿಶ್ವಾಸಿ ಪಾರಿವಾಳಕ್ಕೆ ಸೂಚನೆ ಆಗಿದ್ದಾನೆ. ಯಾಕೆ ಗೊತ್ತೇನೋ ಪಾರಿವಾಳಕ್ಕೆ ಸೂಚನೆ ಆಗಿದ್ದಾನೆ ವಿಶ್ವಾಸಿ? ಯಾಕಂದ್ರೆ ಪ್ರಪ್ರಥಮವಾಗಿ ಪರಿಶುದ್ಧಾತ್ಮನು ಯೇಸು ಸ್ವಾಮಿಯ ಮೇಲೆ ಬಂದಾಗ ಬೇರೆ ಯಾವ ಪಕ್ಷಿಯನ್ನು ಉಪೇಕ್ಷಿಸಿಲ್ಲ, ಆದರೆ ಪಾರಿವಾಳವನ್ನು ಉಪೇಕ್ಷಿಸಿದ. ಹಾಗಾದ್ರೆ ಈ ಪರಿಶುದ್ಧಾತ್ಮನ ಗುಣಲಕ್ಷಣಗಳು, ಒಂದು ವಿಶ್ವಾಸಿಯ ಗುಣಲಕ್ಷಣಗಳು ಒಂದೇ ಆಗಿರಬೇಕು ಅಂತ ಯೇಸು ಸ್ವಾಮಿ ಹೇಳಿರುವಂತ ಮಾತೇನಂತಂದ್ರೆ, ಈ ಲೋಕದಲ್ಲಿ ನೀವು ಸರ್ಪದಂತೆ ಜಾಣರಾಗಿರ್ಬೇಕು ಮತ್ತು ಅಷ್ಟೇ ಅಲ್ಲ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ನಾವಿರಬೇಕು. ಕಪಟ ಅಂದ್ರೆ ಏನಂದ್ರೆ ಒಳಗೊಂದು ಹೊರಗೊಂದು ಆಗತ್ತೆ, ಆದ್ರೆ ಹಾಗಿರಬಾರದು ಅಂತ ಯೇಸು ಸ್ವಾಮಿ ಕರ್ತನು ತಾನೇ ನಮಗೆ ಅದರ ವಿಷಯದಲ್ಲಿ ಆಜ್ಞೆ ಕೊಟ್ಟಿದ್ದಾನೆ. ವಿ ಶುಡ್ ಲಿವ್ harmless as doves, as the Holy Spirit is harmless. ನಿಷ್ಕಪಟಿಯಾಗಿರುವಂತಹ ಪರಿಶುದ್ಧಾತ್ಮನ ಗುಣ ಇವತ್ತು ನಮ್ಮೊಬ್ಬೊಬ್ಬರಲ್ಲಿ ಬರಬೇಕು. ಪರಿಶುದ್ಧಾತ್ಮನಿಂದ ಉಂಟಾಗುವ ಫಲ ಅದ್ಯಾವುದು ಅಂತ ಒಂದ್ಸಾರಿ ನೋಡಿದೀವಿ, ಮರ್ತಿರ್ಬೋದು. ಬಟ್ ನೀವು ತಿರುಗಿ ಹೇಳ್ತೇನೆ, ಗಲಾತ್ಯದಲ್ಲಿ 5 ಮತ್ತು 22, 23ರಲ್ಲಿ ನಾವು ನೋಡ್ತೇವೆ 9 ಐಟಮ್ಸ್ ನೋಡ್ತಾ ಇದ್ದೇವೆ ಪರಿಶುದ್ಧಾತ್ಮನಿಂದ ಉಂಟಾಗುವ ಫಲದ ವಿಷಯದಲ್ಲಿ. ಒಂದ್ಸಾರಿ ಓದ್ಬಿಡೋಣ. ಈ ಫಲವನ್ನ ಬಿಡುವಂತವರಾಗಿದ್ರೆ ನಾವು ಪ್ರತಿಯೊಬ್ಬರಾದ ನಾವು ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ಜೀವಿಸೋದಕ್ಕೆ ಸಾಧ್ಯ ಇದೆ. ಓದೋಣ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ನೋಡ್ಲ, ಹಾಗಾದ್ರೆ ಈ 9 ಸಂಗತಿಗಳು ನಮ್ಮ ಜೀವಿತದಲ್ಲಿ ಬಂದ್ರೆ ನಾವು ನಿಜವಾಗ್ಲೂ ಆ ಪಾರಿವಾಳ ಅವತ್ತು ಇಳಿದು ಬಂತಲ್ಲ, ಎಲ್ಲಿ ಪರಲೋಕ ತೆರೆಯಲ್ಪಟ್ಟು ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಆಗಿ ಹೊರಗೆ ಬರುವಾಗ ಪರಲೋಕ ತೆರೆಯಲ್ಪಟ್ಟು ಪರಿಶುದ್ಧಾತ್ಮನು ದೇಹಾಕಾರವಾಗಿ ಅಂದ್ರೆ ಪಾರಿವಾಳದಂತೆ ಆತನು ಇಳಿದು ಬಂದು ಯೇಸುವಿನ ಮೇಲೆ ನೆಲೆಗೊಂಡು ಅಂದ್ಬಿಟ್ಟು ನಾವು ನೋಡ್ತೇವೆ. ಹಾಗಾದ್ರೆ ಆ ಪಾರಿವಾಳಕ್ಕೂ ನಮ್ಮೊಳಗಿರುವಂತಹ ಪರಿಶುದ್ಧಾತ್ಮನಿಗೂ ಆ ಒಂದು ಹೋಲಿಕೆಯಾಗಿದ್ದು ನಾವು ನಿಷ್ಕಪಟಿಗಳಾಗಿರುವಂತೆ, ಆತನ ಪ್ರೀತಿಯ ಫಲವನ್ನು ಬಿಡುವಂತೆ ಕರ್ತನು ಇವತ್ತು ನಮಗೆ ಸಹಾಯ ಮಾಡಲಿ. ನೀವು ಯಾರನ್ನಾದರೂ ಪ್ರೀತಿಸಿದ್ರೆ ಪರಿಶುದ್ಧಾತ್ಮನ ರೀತಿಯಲ್ಲಿ ಪರಿಪೂರ್ಣವಾಗಿ ಅವರನ್ನ ಪ್ರೀತಿಸ್ರಿ. ಕರ್ತನು ನಿಮ್ಮನ್ನ ಬಲಪಡಿಸ್ತಾನೆ. ನನಗೆ ಯಾರು ಜ್ಞಾಪಕ ಆಗ್ತದೆ ಅಂತಂದ್ರೆ ಅಬ್ರಹಾಮಂದು ಜ್ಞಾಪಕ ಆಗ್ಬಿಡ್ತದೆ. ಈಗ ಆ ಸ್ಟೋರಿ ಫುಲ್ ಹೇಳಲ್ಲ, ಆದ್ರೆ ಅಬ್ರಹಾಮನಿಗೂ ಲೋಟನಿಗೂ ಜಗಳ ಆಯ್ತಂತೆ. ಅಂದ್ರೆ ಅವರ ದನ ಕಾಯೋರ್ಗೂ ಇವ್ರಿಗೂ ದನ ಕಾಯೋರ್ಗೂ ಜಗಳ ಆಯ್ತಂತೆ. ಅದಕ್ಕೆ ಅಬ್ರಹಾಮನ್ ಹೇಳ್ತಾನೆ, ನೀನು ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗ್ತೇನೆ, ನೀನ್ ಬಲಕ್ಕೆ ಹೋದ್ರೆ ನಾನು ಎಡಕ್ಕೆ ಹೋಗ್ತೇನೆ ಅಂತ. ಸೊದೋಮ್ ಗೊಮರಕ್ಕೆ ಹೋಗ್ಬಿಟ್ಟ ಅವನು. ಯಾರೋ ಲೋಟನು ಹಚ್ಚ ಹಸರಾಗಿ ಕಾಣ್ತಾ ಇತ್ತು. ಸೊದೋಮ್ ಗೊಮರಕ್ಕೆ ಹೋಗ್ಬಿಟ್ಟನು. ದೃಷ್ಟಿಯಿಂದ ನೋಡಿದ, ಕಣ್ಣೆತ್ತಿ ನೋಡಿದ, ಹೊಟ್ಟೋದ ಅವನು. ಅದಾದ್ಮೇಲೆ ಕರ್ತನು ತಾನೇ ಸೊದೋಮ್ ಗೊಮರದ ಆ ಪಾಪ ಹೆಚ್ಚಾಗಿದೆ ಅಂದ್ಬಿಟ್ಟು ಇಳಿದು ಬಂದು ಅಬ್ರಹಾಮನ ಟೆಂಟಿಗೆ ಬಂದು ಮಮ್ರೆ ತೋಪಿನಲ್ಲಿ ಇದನ್ನು ಅನೌನ್ಸ್ ಮಾಡ್ತಾ, ನಾನು ನಾಶ ಮಾಡೋದಕ್ಕೆ ಹೊರಟಿದ್ದೇನೆ ಆ ಒಂದು ಪಟ್ಟಣವನ್ನ ಅಂತ. ಅಬ್ರಹಾಮನಿಗೆ ಏನನ್ನಿಸ್ತದೆ ಗೊತ್ತಾ? ಅಯ್ಯೋ, ನನ್ನ ತಮ್ಮನ ಮಗನಾಗಿರುವಂತ ಲೋಟನ್ ಇದ್ದಾನಲ್ಲಪ್ಪ, ಲೋಟನ ಹೆಂಡತಿ ಮಕ್ಕಳಿದಾರಲ್ಲಪ್ಪ, ಅವ್ರ ಗತಿ ಏನು? ಅವ್ರ ಜೊತೆಗೆ ಅಂದ್ರೆ ದುಷ್ಟರೊಂದಿಗೆ ಈ ಶಿಷ್ಟರು ಕೂಡ ನಾಶವಾಗ್ತಾರೇನೋ, ಅಯ್ಯೋ ದೇವ್ರೆ ಅಂತ ಬೇಡ್ಕೊಳಕ್ ಪ್ರಾರಂಭ ಮಾಡ್ತಾನೆ. 50 ಜನ ಏನಾದರೂ ಅಲ್ಲಿ ನೀತಿವಂತರಿದ್ರೆ ಆ ದುಷ್ಟರೊಂದಿಗೆ ಅವರನ್ನು ಕೂಡ ನೀನು ನಾಶ ಮಾಡ್ತೀಯಾ? ನಿನ್ನ ಗುಣಕ್ಕನುಸಾರವಾಗಿ ನೀನು ನೀತಿವಂತನಾಗಿರುವಂತ ನೀನು ನ್ಯಾಯಾಧಿಪತಿ, ನೀನು ಈ ರೀತಿಯಾಗಿ ಮಾಡಲ್ಲ ನೀನು ಅಂತ 50ಕ್ಕೋಸ್ಕರ ಒಪ್ಕೊಳ್ತಾನೆ ದೇವರು. ಆಮೇಲೆ ಇನ್ನೊಂದು 45ಕ್ಕೆ ಬರ್ತಾನೆ, ಮತ್ತು 40ಕ್ಕೆ ಬರ್ತಾನೆ, ಮತ್ತೆ 20ಕ್ಕೆ ಬರ್ತಾನೆ, 10ಕ್ಕೆ ಬರ್ತಾನ್ರಿ. ಯಾರು ಕೇಳ್ಕೊಳ್ತಾನೆ? 30, 10, 20, 10 ಈ ರೀತಿಯಾಗಿ ಕೇಳ್ಕೊಳ್ತಾನೆ. ಯಾರಿಗೆ?
ದೇವ್ರಿಗೆ ಕೇಳ್ಕೊಳ್ತಾನೆ, ಅಪ್ಪ 10 ಜನ ಇನ್ನ ನಿನಗೆ ಸೊದೋಮ್ನಲ್ಲಿ ಸಿಕ್ಕರೆ ಅದನ್ನ ನಾಶ ಮಾಡ್ತೀಯ ಅಂತ. ಆಗ ಕರ್ತನ ಹೇಳ್ತಾನೆ, ನಾನು ನಾಶ ಮಾಡೋದಿಲ್ಲ ಅಂತ. ಯಾಕೆ ಅಬ್ರಾಹ್ಮನು ಲೋಟನ ವಿಷಯದಲ್ಲಿ ಇಷ್ಟು ಬೇಡಿಕೊಂಡ? ಪ್ರೀತಿ ಹುಟ್ಟಿತ್ತು. ಇವತ್ತು ನಿಮ್ಮ ಸ್ವಂತದವರ ವಿಷಯದಲ್ಲಿ ನಿನಗೆ ಪ್ರೀತಿ ಹುಟ್ಟಿದ್ಯಾ? ಆ ಪ್ರೀತಿಯನ್ನ ನೀನು ಅದನ್ನ ಉಪಯೋಗಿಸ್ತಾ ಇದ್ದ, ಪ್ರೀತಿ ನಿನಗೆ ಬರ್ತಾ ಇದೆಯಾ ಅಂತ, ಪ್ರೀತಿ ಬರುತ್ತಾ ಅಂತ ನಿನಗೆ. ಇವತ್ತು ನನಗೂ ಕೂಡ ಕೆಲವು ಸಾರಿ ಮೊದಲು ಸಿಟ್ಟು ಬರೋದು, ಸಿಕ್ಕಾಪಟ್ಟೆ ಸಿಟ್ಟು ಬರೋದು, ನಾನು ಕೆಲವು ಸಾರಿ ಅಂತಲ್ಲ, ಸುಮಾರು ಸಿಟ್ಟು ಬರೋದು ಮೊದಲು. ಆದರೆ ದೇವರು ನನ್ನಲ್ಲಿ ಅನೇಕ ಕಾರ್ಯಗಳ ಮುಖಾಂತರ ತನ್ನ ಆ ಪರಿಶುದ್ಧಾತ್ಮನನ್ನು ಇಳಿಸಿ ನನ್ನನ್ನು ಸೋಬರ್ ಡೌನ್ ಮಾಡಿದ್ದಾನೆ. ಅಂದ್ರೆ ನಾನಿನ್ನೂ ಆ ರೀತಿಯಾಗಿ ದುಷ್ಟತ್ವಕ್ಕೆ ಹೋಗದಂತೆ, ಸಿಟ್ಟು ಮಾಡಿಕೊಳ್ಳದಂತೆ ಪ್ರೀತಿ ನನ್ನಲ್ಲಿ ಉಕ್ಕಿಸಿದ್ದಾನೆ. ನಾನು ಪರಿಪೂರ್ಣನಲ್ಲ, ಆದರೆ ಪರಿಪೂರ್ಣನಾಗಿರುವಂಥ ಕರ್ತನು ನನ್ನೊಂದಿಗಿದ್ದಾನೆ, ನಿಮ್ಮೊಂದಿಗಿದ್ದಾನೆ ಅಂತ ಒಂದು ನಂಬಿಕೆ ನನ್ನಲ್ಲಿದೆ. ಪ್ರಿಯ ಸಹೋದರ ಸಹೋದರಿ, ಕೇಳಿಸಿಕೊಳ್ಳಿರುವಂಥ ಪ್ರತಿಯೊಬ್ಬರು ನಾವೊಂದು ತಿಳ್ಕೊಳ್ಳೋಣ ಅಂತಂದ್ರೆ, ಪರಿಶುದ್ಧಾತ್ಮನ ಗುಣಗಳು ಆ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರುವಂತೆ ಇವತ್ತು ಕರ್ತನು ನಮಗೆ ಸಹಾಯ ಮಾಡಿ ನಡೆಸಲಿ. ಇನ್ನೊಂದು ಪಕ್ಷಿ ನನಗೆ ನೆನಪಾಗ್ತದೆ, ಜ್ಞಾಪಕ ಆಗ್ತದೆ. ಆ ಪಕ್ಷಿ ಯಾವುದು ಅಂತಂದ್ರೆ, ಆ ಪಕ್ಷಿ ಯಾವುದು ಅಂತಂದ್ರೆ ಯೆಶಾಯನ ಬರೆದ ಗ್ರಂಥ 40ನೇ ಅಧ್ಯಾಯದಲ್ಲಿ ಆ ಪಕ್ಷಿಯ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಒಂದು ವಿಶ್ವಾಸಿಗೆ ಅದು ಸೂಚನೆಯಾಗಿದೆ. 40ನೇ ಅಧ್ಯಾಯದಲ್ಲಿ ಭಕ್ತನು ಹೀಗೆ ಬರೀತಾನೆ, 31ನೇ ವಚನದಲ್ಲಿ ಏನ್ ನೋಡ್ತೇವೆ ನಾವು? ನೋಡೋಣ. ಯೆಶಾಯ 40 ಮತ್ತು 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಯಾವುದರಂತೆ? ಯೆಹೋವನ ನಿರೀಕ್ಷಿಸುವವರಿಗೆ ಏನಾಗ್ತದೆ? ಹೊಸ ಬಲ ಬರ್ತದಂತೆ. ಹೊಸ ಬಲ, ದೇ ವಿಲ್ ರಿನ್ಯೂ ದರ್ ಸ್ಟ್ರೆಂತ್. ಹೊಸ ಬಲ. ಅದರ ವಿಷಯದಲ್ಲಿ ಆ ಒಂದು ಇಬ್ರಿಯ ವರ್ಡ್ ನಲ್ಲಿ ಹೀಗಿದೆ ಅಂತಂದ್ರೆ, ಒಂದು ವಿನಿಮಯ ಆಗ್ತದೆ. ಆ ವಿನಿಮಯ ಏನು ಅಂತಂದ್ರೆ, ನನಗಿರುವಂತಹ ವೀಕ್ನೆಸ್ ಅಥವಾ ಬಲೀನತೆಯನ್ನ ನಾನು ಕರ್ತನಿಗೆ ಕೊಟ್ಟಾಗ ಕರ್ತನು ತನ್ನ ಬಲವನ್ನ ನನಗೆ ಕೊಡ್ತಾನೆ. ಆತನ ನಿರೀಕ್ಷಿಸಿಕೊಳ್ಳುವವರಿಗೆ ಅವರು ಹದ್ದಿನಂತೆ ಅವರು ಹಾರ್ತಾರಂತೆ. ಅವರು ಫಸ್ಟ್ ನಡೀತಾರೆ, ಓಡ್ತಾರೆ, ಆಮೇಲೆ ಅವರು ಏರುತ್ತಾ ಅವರು ಹದ್ದಿನಂತೆ ಅವರು ಹಾರುತ್ತಾ ಮೇಲೆ ಹೋಗ್ತಾರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಅದಕ್ಕೋಸ್ಕರನೇ ಈ ಹದ್ದಿನ ವಿಷಯದಲ್ಲಿ ಹೇಳಬೇಕು ಅಂದ್ರೆ ಬಹಳ ಚಂದವಾಗಿರುವಂತ ಒಂದು ಸಂಗತಿ ಇದು. ಆ ಹದ್ದು ನೋಡ್ಬೇಕಾಗಿದ್ರೆ ಇದೇನಾಗ್ತದೆ ಅಂತಂದ್ರೆ, ಆ ಹದ್ದು ಅದರ ಕುಟುಂಬ, ಫಸ್ಟ್ ಅದರದ್ದು ಮದುವೆ ಮತ್ತು ಅದರ ಕುಟುಂಬ ಮತ್ತು ಅದು ಮಕ್ಕಳನ್ನು ಬೆಳೆಸುವಂತ ವಿಧಾನ, ಆಮೇಲೆ ಮಕ್ಕಳನ್ನು ತರಬೇತಿ ಕೊಡುವಂತ ವಿಧಾನ ನೋಡಬೇಕು ಅಂದ್ರೆ ಒಂದು ಒಳ್ಳೆ ವಿಶ್ವಾಸಿಯ ಮನೆಗೆ ಸೂಚನೆ ಆಗಿದೆ ಈ ಹದ್ದಿನ ವಿಷಯದಲ್ಲಿ. ಅದಕ್ಕೆ ಅವತ್ತು ಹದ್ದನ್ನ ಸೃಷ್ಟಿ ಮಾಡಿದ ತಕ್ಷಣ ಕರ್ತನಿಗೆ ಗೊತ್ತಿತ್ತು, ಇವತ್ತು ನನ್ನ ಮಕ್ಕಳಿಗೆ ಇದು ಸೂಚನೆ ಆಗಿರುವಂತಹ ಹದ್ದಿದು ಅಂತ. ಯೆಹೋವನ ನಿರೀಕ್ಷಿಸುವಂತವರಿಗೆ ಅವರು ಏರ್ತಾರೆ, ಹದ್ದಿನಂತೆ ಅವರು ಮೇಲೆ ಏರಿ ಹಾರಾಡುವಂತವರಾಗಿದ್ದಾರೆ. ನಾವು ಅದಕ್ಕೋಸ್ಕರ ಏನಂತಂದ್ರೆ, ನಿಮ್ಮ ಮನಸ್ಸು ಪರಲೋಕದಲ್ಲಿರ್ಬೇಕು, ನಮ್ಮ ಮನಸ್ಸು ಅಲ್ಲಿರ್ಬೇಕು. ನಮ್ಮ ಗಂಟ ಎದ್ದಲ್ಲೇ ನಮ್ಮ ಮನಸ್ಸು ಇರ್ತದಂತ. ಗಂಟು ಅಲ್ಲಿ ಮಾಡಿ ಇಟ್ಕೊಂಡ್ರೆ ನಾವು ಮೇಲಿರುವಂತವುಗಳನ್ನ ನಾವು ಆಸೆ ಪಡಬೇಕು. ಕರ್ತು ನಮ್ಮನ್ನ ಅಲ್ಲಿಂದ ಕರ್ತು ನಮ್ಮನ್ನು ನೋಡುವಾಗ ಆತನ ಅನ್ಕೊಳ್ತಾ ಇರ್ತಾನೆ, ಈ ನನ್ನ ಮಕ್ಕಳಾಗಿದ್ದಾರಲ್ಲ, ನನ್ನನ್ನು ನೋಡಿ ನನ್ನನ್ನು ಆಸೆ ಪಡ್ತಾರ ಅಂತ. ಅದಕ್ಕೋಸ್ಕರ ಹಾರುವ ಹದ್ದು ಮೇಲೆ ಹಾರ್ತದದು, ಕೆಳಗೆ ಹಾರೋದಿಲ್ಲ. ಅದು ಹದ್ದು ಹಾರ್ತಾ ಇರುವಂತದ್ದು ಅತಿ ಮೇಲೆ. ಹಾಗೆ ನಾವು ಹಾರುವಂತೆ ಕರ್ತು ನಮಗೆ ಕೃಪೆಯನ್ನು ಕೊಟ್ಟು ನಡೆಸಬೇಕು. ಆ ಹದ್ದು ಏನ್ ಮಾಡ್ತದೆ ಅಂತಂದ್ರೆ, ಅದು ಮದುವೆಯ ಸಮಯ ಆದ ತಕ್ಷಣ ಒಂದು ಸಣ್ಣದೊಂದು ಕಡ್ಡಿಯನ್ನು ತಗೊಂಡು, ಯಾವ್ದ್ರದ್ದು ರೆಂಬೆದ್ದು ಆ ಕಡ್ಡಿ ಮುರ್ಕೊಂಡು ಅದು ಮೇಲ್ ಹಾರ ಹೋಗ್ತದಂತೆ. ಮೇಲ್ ಹಾರ ಹೋಗುವಂತ ಸಮಯದಲ್ಲಿ ಮೇಲಿಂದ ಕಡ್ಡಿ ಬಿಡ್ತದೆ. ಅದಕ್ಕೆ ಮದುವೆ ಆಗ್ಬೇಕೀಗ, ಒಂದು ಪಾರ್ಟ್ನರ್ ಬೇಕಾಗಿದ್ದಾರೆ, ಒಂದು ಜೋಡಿ ಬೇಕಾಗಿದೆ. ಅದಕ್ಕೆ ಅದು ಹೇಗೆ ತಿಳ್ಕೊಳ್ತದೆ ಅಂದ್ರೆ, ಆ ಕಡ್ಡಿಯನ್ನು ಬಿಡ್ತದೆ. ಆ ಕಡ್ಡಿಯನ್ನು ಲಕ್ಷ್ಯ ಇಟ್ಟು ಆ ಕಡ್ಡಿ ಬೀಳ್ತಾ ಇರೋದನ್ನ ಯಾವುದಾದ್ರೂ ಬೇರೆ ಹೆಣ್ಣು ಹದ್ದು ಹಿಂಗ್ ಹಾಕಿದ ತಕ್ಷಣ ಒಂದು ಗಂಡು ಹದ್ದು ಅದನ್ನ ನೋಡಿ ಅದನ್ನ ಹಿಡ್ಕೊಳ್ತು ಅಂತಂದ್ರೆ, ಏನದು ಹೆಣ್ಣು ಹದ್ದು ಕೂಡ ಅದಕ್ಕೆ ಹಿಡ್ಕೊಂಡು ಅವು ಹಿಂಗ ಆಟ ಆಡಿ ಅಲ್ಲಿ ಅವ್ರದ್ದು ಮದುವೆ ಆಗೋಗ್ಬಿಡ್ತದೆ. ಆಮೇಲೆ ಹದ್ದು ಮ್ಯಾರೇಜ್ ಫಾರ್ ಲೈಫ್ ಅಂದ್ರೆ ಬೇರೆ ಹದ್ದುಗಳ ಜೊತೆಗೆ ಅದು ಸಂಬಂಧ ಇಟ್ಕೊಳ್ಳೋದಿಲ್ಲ. ಇದು ಒಂದು ವಿಶೇಷವಾಗಿರುವಂತಹ, ಒಂದು ವಿಶ್ವಾಸಿಗೆ ಇರಬೇಕಾಗಿರುವಂತ
ಒಂದು ಅಂಶ ಎಂದ್ಬಿಟ್ಟು ನಾವು ನೋಡ್ತೇವೆ. ಹೋಲಿ ಮ್ಯಾಟ್ರಿಮನಿ. ಈಗಲ್ಸ್ ಕೀಪ್ ಅ ಹೋಲಿ ಮ್ಯಾಟ್ರಿಮನಿ ಅಂಡ್ ಅ ಹೋಲಿ ಮ್ಯಾರಿಡ್ ಲೈಫ್. ಕರ್ತನಿಗೆ ಸ್ತೋತ್ರವಾಗಲಿ. ಆಮೇಲೆ ಆ ಹದ್ದು ಹೋಗಿ ಅದೇ ಅಂಥದ್ದೇ ಕಡ್ಡಿಗಳನ್ನು ತಂದು ಮನೆ ಮಾಡ್ತಾವು ಉನ್ನತವಾದ ಸ್ಥಳದಲ್ಲಿ. ಯಾಕಂದ್ರೆ ಮೇಲ್ಗಡೆಯಿಂದ ನೋಡ್ತಾವು ಯಾವ್ದಾವ್ದು ಎನಿಮಿ ಬರ್ತಾ ಇದೆ ಅಥವಾ ವೈರಿ ಬರ್ತಾ ಇದೆ ಅಂದ್ಬಿಟ್ಟು. ಅದ್ರದ್ದು 270 ಡಿಗ್ರೀಸ್ ಅಂತ ಅದು ಏನೋ ನೋಡುವಂತಹದ್ದು. ಹಿಂದ್ಗಡೆ ಮಾತ್ರ 90 ಡಿಗ್ರೀಸ್ ಕಾಣಲ್ಲ, ಅದಕ್ಕೆ 270 ಡಿಗ್ರೀಸ್ 270 ಡಿಗ್ರಿ ಅದು ಕಾಣಿಸ್ತದಂತೆ. ಎಲ್ಲ ಬಹಳ ಜಾಗೃತೆಯಿಂದ ತನ್ನ ಮನೆ ನೋಡ್ಕೊಳ್ತದಂತೆ. ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಮನೆಯನ್ನ ಜಾಗೃತೆಯಿಂದ ಕಾಯಬೇಕಾಗ್ತದೆ. ಪ್ರತಿಯೊಬ್ಬ ತಂದೆ ಇದನ್ನ ಮಾಡಬೇಕಾಗಿರುವಂತ ಕೆಲಸ ಇದು. ಆಕೆ ಕಡ್ಡಿ ಎಸಿತಾಳಲ್ಲ, ಅದೇನ್ ಹೇಳ್ತಿದ್ದಾಳೆ ಅಂದ್ರೆ ಅದರ ಬಯೋಡೇಟಾ ಇದ್ದಂಗೆ ಅದು, ಏನೇ ನನಗೆ ಬೇಕು ಅಂತ. ಆ ಕಡ್ಡಿ ಎಸಿದ ತಕ್ಷಣ ಅದು ಹೋಗಿ ಹಿಡ್ಕೊಳ್ತದಲ್ಲ, ಆಕೆ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ನೀನೇನಾದ್ರೂ ಈ ಕಡ್ಡಿ ಹಿಡ್ಕೊಂಡ್ರೆ ಇದೇ ಕಡ್ಡಿಯಿಂದ ಆ ಮನೆಯನ್ನು ಕಟ್ಟಬೇಕು. ಆರ್ ಯು ರೆಡಿ ಟು ಬಿಲ್ಡ್ ಅವರ್ ಹೋಮ್ ಅಂತ ಕೇಳ್ತಾಳಂತ. ನಮ್ಮ ಮನೆಯನ್ನು ಕಟ್ಟೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ ಅಂತ. ಕರ್ತನ ಕೃಪೆಯಿಂದ ಇವತ್ತು ನಮಗೆ ಮಕ್ಕಳಾಗ್ಲಿ, ಕರ್ತನು ನಿಮಗೆ ಮಕ್ಕಳನ್ನು ಕೊಡ್ಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ಯಾಕಂದ್ರೆ ಆ ಹದ್ದುಗಳನ್ನು ನೋಡ್ರಿ, ಹದ್ದುಗಳಂತೆ ನೀವು ಏರ್ತೀರಿ ಮೇಲೆ. ಆತನ ನಿರೀಕ್ಷಿಸಿಕೊಂಡಿದ್ರೆ ಈ ಕಾರ್ಯ ನಿಮ್ಮಲ್ಲಿ ಆಗ್ತದೆ. ಇದು ಒಂದು ದೊಡ್ಡ ಸಂಗತಿ ಇದು. ಅಫ್ಕೋರ್ಸ್ ಈಗೆಲ್ಲ ಅದ್ರದ್ದು ಇದನ್ನೆಲ್ಲ ಹೇಳಕ್ ಹೋಗಲ್ಲ ನಾನು. ಎಷ್ಟು ಉದ್ದ ಇತ್ತು, ಎಷ್ಟು ವಿಂಗ್ ಸ್ಪ್ಯಾನ್ ಇತ್ತು, ಅದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ. ಈಗ ಸಮಯ ಇರೋದಿಷ್ಟೇ. ಈಗ ಒಂದು ವಿಶ್ವಾಸಿಯು ಹದ್ದಿನಂತೆ ಅವನು ಮದುವೆಯಲ್ಲಿ, ಕುಟುಂಬದಲ್ಲಿ, ಮಕ್ಕಳಲ್ಲಿ, ಮಕ್ಕಳ ತರಬೇತಿಯಲ್ಲಿ ಅವನು ನಿರತಳಾಗಿರ್ತಾಳೆ. ಆಮೇಲೆ ಅದು ಮರಿ ಆದ್ಮೇಲೆ, ಮೊಟ್ಟೆ ಇಟ್ಟು ಮರಿ ಆದ್ಮೇಲೆ ಒಂದ್ಸಾರಿ ಗಂಡು ಹದ್ದು ನೋಡ್ಕೊಳ್ತದೆ, ಒಂದ್ಸಾರಿ ಹೆಣ್ಣು ಹದ್ದು ನೋಡ್ಕೊಳ್ತದೆ. ಆ ಗಂಡು ಹದ್ದು ಹೇಳಲ್ಲ ಏನಂತಾರೆ, ನಾನು ಮೀಸೆ ಹೊತ್ತವ್ ನೀನೇ ನೋಡ್ಕೊ ಮನೇಲೆಲ್ಲ ಅಂತ. ಇಲ್ಲ 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 ಇಲ್ಲ, ತಾಯಿ ಮೇಲೆ ಬಿಡೋದಿಲ್ಲ, ಅದನ್ನ ತಾಯಿ ಮೇಲೆ ಮಾತ್ರ ಬಿಡೋದಿಲ್ಲ. ತಾಯಿಗೂ ಒಂದ್ ಸ್ವಲ್ಪ ಬಿಡುವು ಕೊಟ್ಟು ಆಕೆ ಕೂಡ ಹೋಗಿ ಸ್ವಲ್ಪ ಹಾರಾಡಿ ಬಂದು ಅಷ್ಟರಲ್ಲಿ ಈ ಗಂಡು ಹದ್ದು ಅದ್ರ ಮೇಲೆ ಕೂತ್ಕೊಂಡು ಬೆಚ್ಚಗೆ ಅದನ್ನ ಕಾವು ಕೊಡ್ತಾ ಇರ್ತದೆ ಅದಕ್ಕೆ. ಅಂದ್ರೆ ತಂದೆ ತಾಯಿಗಳ ಜವಾಬ್ದಾರಿ ನೋಡ್ತಾ ಇದ್ದೀವಿ ಇಲ್ಲಿ. ಮಕ್ಕಳನ್ನು ಬೆಳೆಸುವಂತ ಜವಾಬ್ದಾರಿ ತಂದೆಗಳಿಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಒಂದು, ತಾಯಿಗಿರುವಂತ ರೆಸ್ಪಾನ್ಸಿಬಿಲಿಟಿ ಇನ್ನೊಂದು. ಇವತ್ತ ತಾಯಂದಿರು ನೋಡ್ಬೇಕಂದ್ರೆ ನಾನು ಸಲ್ಯೂಟ್ ಮಾಡ್ತೇನೆ. ಯಾಕಂದ್ರೆ ತಾಯಂದಿರು ಮಾಡಿರುವಂತ ತ್ಯಾಗ, ತಾಯಂದಿರು ಮಾಡ್ತಿರುವಂತ ಈ ಸೇವೆ, ಇದು ಉತ್ಕೃಷ್ಟವಾದದ್ದು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಇದೆ, ಒಂದು ಪ್ರಾವರ್ಬ್ ಇದೆ, ಒಂದು ಜ್ಞಾನೋಕ್ತಿ ಇದೆ. ಅದೇನಂತಂದ್ರೆ ಒಂದು ಸೇಯಿಂಗ್ ಇದೆ, ದ ಹ್ಯಾಂಡ್ ದಟ್ ರಾಕ್ಸ್ ದ ಕ್ರೇಡಲ್ ರಾಕ್ಸ್ ದ ವರ್ಲ್ಡ್ ಅಂತೆ. ದ ಹ್ಯಾಂಡ್ ದಟ್ ರಾಕ್ಸ್ ದ ಕ್ರೇಡಲ್ ರಾಕ್ಸ್ ದ ವರ್ಲ್ಡ್. ಅಂದ್ರೆ ಆಕೆ ಸುಮ್ಮನೆ ಒಂದು ತೊಟ್ಲನ್ನ ತೂಗಿದ್ರು ಸಾಕು, ಅದ್ರ ಒಳಗೆ ಮಲಗಿರುವಂತ ಮಗು ಏನೇನೋ ಆಗ್ತದೇನೋ ಅಂತ, ಅದು ಬೆಳೆದು ಬಂದು ಇನ್ನೇನೇನೋ ಆಗ್ತದಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತಂದ್ರೆ ತಾಯಿಗಿರುವಂತ ಜವಾಬ್ದಾರಿ ಶ್ರೇಷ್ಠವಾಗಿರುವಂತ ಜವಾಬ್ದಾರಿ. ಅದಕ್ಕೆ ಕರ್ತನು ತಾಯಂದಿರಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಇಟ್ಟಿದ್ದಾನೆ. ಬೈಬಲ್ ಅಲ್ಲಿ ಕೂಡ ನೋಡ್ರಿ, ಪ್ರತಿಯೊಂದು ತಾಯಿ ಮಾಡಿರುವಂತ ಪ್ರಾರ್ಥನೆಗೆ ಉತ್ತರ ಬಂದಿದೆ, ಅದಕ್ಕೆ ಗೌರವ ಇದೆ. ಕರ್ತನು ಬಲಪಡಿಸಲಿ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಧರ್ಮೋಪದೇಶ ಕಾಂಡ 32:4 ನೋಡ್ತೀವಿ. ಈಗ ಏನಂತಂದ್ರೆ ನೋಡೋಣ, ಇದೊಂದು ನೋಡೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಓದ್ತೇವೆ, ಓದಿಕೊಳ್ಳೋಣ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನೂ ಯಥಾರ್ಥನೂ ಆಗಿದ್ದಾನೆ. ಆತನೇ ನಮಗೆ ಬಂಡೆ. ಧರ್ಮೋಪದೇಶ ಕಾಂಡ 32:4 ಅಲ್ವಾ? ಹಿ ಈಸ್ ಅವರ್ ರಾಕ್. ಆತನು ನಮಗೆ ಬಂಡೆ ಆಗಿದ್ದಾನೆ. ಈಗಲ್ಸ್ ಏನ್ ಮಾಡ್ತಾವಂದ್ರೆ, ಈ ಹದ್ದುಗಳು ಏನ್ ಮಾಡ್ತಾವಂತಂದ್ರೆ, ಒಂದು ಎತ್ತರವಾದ ಒಂದು ಬಂಡೆ ಮೇಲೆ ಅವು ಮನೆ ಕಟ್ತಾವಂತಲ್ಲಿ. ಆ ಬಂಡೆ ಮೇಲೆ ಮನೆ ಕಟ್ಟಲ್ಪಟ್ಟಿರುವಂತಹ ಆ ಮನೆಯು ಸ್ಥಿರವಾಗಿ ನಿಲ್ಲುವಂತದ್ದಾಗಿದೆ. 11ನೇ ವಚನ ಓದೋಣ. ಅದೇ ಇದರಲ್ಲಿ 11ನೇ ವಚನ 32:11 ಧರ್ಮೋಪದೇಶ ಕಾಂಡ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು. ಎಷ್ಟು ಚೆನ್ನಾಗಿದೆ. ಇಲ್ಲಿ ಏನ್ ಮಾಡ್ತಾವಂತಂದ್ರೆ, ಈ ಮೊಟ್ಟೆ ಇಟ್ಟು ಮರಿ ಮಾಡ್ತಾವಲ್ಲ, ಮರಿಗಳು ಇಷ್ಟಿಷ್ಟೇ ಇರ್ತಾವ, ಇಷ್ಟಿಷ್ಟೇ ಇರ್ತವೆ. ಆಮೇಲೆ ಆ ಪುಕ್ಕ ಎಲ್ಲ ಬಂದಿರಲ್ಲ ನಾವು. ಹದ್ದುಗಳು, ಇನ್ನೊಂದು ಹದ್ದು ಏನ್ ಮಾಡ್ತಂದ್ರೆ ಫ್ರೆಶ್ ಮೀಟ್ ತಗೊಂಡ್ ಬರ್ತದ. ಅಂದ್ರೆ
ಅದು ಸತ್ತೋಗಿರುವಂತ ಶವಗಳ ಕಿತ್ಕೊಂಡು ಬರಲ್ಲ. ಅದು ಈಗಲ್ ನೆವರ್ ಈಟ್ಸ್ ಡೆಡ್ ಮೀಟ್, ಫ್ರೆಶ್ ಮೀಟ್. ಹಾಗಾದ್ರೆ ಮೀನುಗಳನ್ನ ಅಂತ ಓಡಾಡುವಂತ ಪ್ರಾಣಿಗಳನ್ನ ಹಿಡ್ಕೊಂಡು ಬಂದು ಅದು ಫ್ರೆಶ್ ಆಗಿ ಇರುವಂತ ಆ ಮಾಂಸವನ್ನ ಆ ಮಕ್ಕಳಿಗೆ ತಿನ್ನಿಸ್ತದೆ. ಅದು ಬೆಳೆದು 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 ಬರುವಾಗ ಅದು ಏನೋ ಕಂಫರ್ಟಬಲ್ ಆಗಲ್ಲ. ಅವಾಗ ಚಿಕ್ಕ ಮರಿಯುವಾಗ ಕಂಫರ್ಟ್ ಇರ್ತದೆ, ಯಾಕಂದ್ರೆ ಅದೆಲ್ಲ ತನ್ನ ಪುಕ್ಕವನ್ನ ತೆಗೆದು ಬೇರೆ ಮೊಲ ಅಂತ ಇಂಥದ್ದು ಹಿಡ್ಕೊಂಡ್ಬಂದು ತಿಂದ್ಮೇಲೆ ಅದರ ಸ್ಕಿನ್ ಎಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ಹಾಸ್ಬಿಟ್ಟು ಕಂಫರ್ಟ್ ಮಾಡಿರ್ತದೆ. ಇದರಲ್ಲಿ ಒಂದು ಪಾಠ ರೀ. ಇದರಲ್ಲಿ ಒಂದು ಪಾಠ ಏನಂತಂದ್ರೆ, ನಾವು ನಮ್ಮ ಮನೆಗಳನ್ನ ಅದಕ್ಕೆ ನಮ್ಮ ಮಕ್ಕಳಿಗೆ ಒಂದು ಅನುಕೂಲವಾದ ಒಂದು ಆರಾಮಾಗಿ ಜೀವಿಸುವಂತೆ ಕಂಫರ್ಟಬಲ್ ಆಗಿರುವಂತ ಒಂದು ಮನೆಯನ್ನ ಮಾಡಿಕೊಡ್ಬೇಕು, ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು. ನಮ್ಮ ಮನೆಯಲ್ಲೇ ಅವ್ರಿಗೆ ಕಂಫರ್ಟ್ ಸಿಗದೇ ಇದ್ರೆ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ, ಫ್ರೆಂಡ್ಸ್ ಹತ್ರ ಹೋಗ್ತಾರೆ, ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಹದ್ದುಗಳಿಂದ ಕಲಿಯೋಣ ಪಾಠನ. ವಿಶ್ವಾಸಿ ಹದ್ದಿಂದ ಒಂದು ಪಾಠ ಕಲಿ ನೀನು. ಸರಿ, ಆಮೇಲೆ ಏನ್ ಮಾಡ್ತದೆ ಅಂತಂದ್ರೆ, ಅದು ಬೆಳೆದು ಬಂದ್ರೆ ಸುಮಾರು ಇಷ್ಟು ದೊಡ್ಡದಾಗ್ತಾ ಇರ್ತದೆ, ರೆಕ್ಕೆ ಚಾಚ್ತಾ ಇರ್ತವೆ ಅವು. ಸಣ್ಣ ಮಕ್ಕಳು 4-3 ಮಕ್ಳು ಇರ್ತಾವ ಅಂತ ತಿಳ್ಕೊಳ್ಳಿ. ಅವು ರೆಕ್ಕೆ ಚಾಚ್ತಾ ಇರ್ತವೆ. ಆಮೇಲೆ ತುದಿಗೆ ಬರ್ತವೆ ಅವು. ಎಲ್ಲಿಗೆ? ಆ ಒಂದು ಗೂಡಿನ ತುದಿಗೆ ಬಂದು ಹಿಂಗ್ ನೋಡ್ತಾವಂತ, ಓ ಎಷ್ಟು ಆಳ ಇದೆ ಇದು ಅಂತ. ಎಲ್ಲಿ ಅಪ್ಪ ಅಮ್ಮ ಮನೆ ಎಲ್ಲಿ ಮಾಡಿದಾರಂತ ಅಲ್ವಾ? ಉತ್ಕೃಷ್ಟವಾದ ಒಂದು ಹೈಟ್ ನಲ್ಲಿ ಮನೆ ಮಾಡಿದವು. ಆ ಮನೆಯಿಂದ ಹಿಂಗ್ ನೋಡ್ತಾವಂತವು, ಗಾಬರಿ ಆಗ್ತಾವಂತವು. ಆದ್ರೆ ತಂದೆ ತಾಯಿಗೆ ಗೊತ್ತಿರ್ತದೆ, ಸಮಯ ಕರೆಕ್ಟ್ ಆದ ತಕ್ಷಣ ಆ ತಂದೆ ತಾಯಿನೇ ಆ ಮಕ್ಕಳನ್ನು ನೂಕ್ತವಂತವು. ನೂಕಿದ ತಕ್ಷಣ ಫಸ್ಟ್ ಟೈಮ್ ಸ್ಪ್ರೆಡ್ ಮಾಡ್ತಾವು, ಗಾಬರಿಯಾಗಿ ಅಂತ ಇರ್ತಾವು. ಹಂಗ ಹೋಗಿ ಹಿಂಗ್ ಬೀಳುವಂತ ಟೈಮ್ನಲ್ಲಿ ಇವೇನ್ ಮಾಡ್ತಾವಂತಂದ್ರೆ, ಇವು ಹದ್ದುಗಳು ಹೋಗಿ ತಮ್ಮ ರೆಕ್ಕೆ ಮೇಲೆ ಕೂರಿಸ್ಕೊಂಡು ವಾಪಸ್ ಬರ್ತಾವಂತವು. ಗಟ್ಟಿಗೆ ಹಿಡ್ಕೋತಾವು, ರೆಕ್ಕೆ ಮೇಲೆ ಕೂರಿಸ್ಕೊಂಡು ವಾಪಸ್ ಬರ್ತಾವ ಮನೆಗೆ. ಅದಕ್ಕೆ ಮಕ್ಕಳು ಅಂತವಂತೆ, ಅಮ್ಮ ಇನ್ನೊಂದ್ಸರಿ ಟ್ರೈ ಮಾಡೋಣ, ಚೆನ್ನಾಗಿತ್ತದು ಒಂದು ಫಸ್ಟ್ ಟೈಮು. ಅದಕ್ಕೆ ಇನ್ನೊಬ್ನೇ ಹೇಳ್ತಾನಂತೆ, ಅವನು ಅದ್ರ ತಮ್ಮ ಹೇಳ್ತಾನಂತೆ, ನನಗೆ ಯಾಕೋ ಭಯ ಆಯ್ತು ಅಂತ. ಇಲ್ಲ ನೀನು ಅಲ್ಲೇ ನಾನು ಹೋಗ್ಬರ್ತೀನಿ ಅಮ್ಮ ಜೊತೆಗೆ ಅಂತ. Then again they will start. So this is how both the parents train their children to fly, to survive in this world. ಅವರ ಭಾಷೆ ಆಗಲಿ ಅಥವಾ ಮಾತು ಕಥೆಗಳಾಗ್ಲಿ, ಅವರ ನಡೆನುಡಿಗಳಲ್ಲಿ ಇವತ್ತು ತಂದೆ ತಾಯಿಗಳಿರುವಂತ ಜವಾಬ್ದಾರಿ ಏನಂತಂದ್ರೆ, ಅವರು ಮನೆಯಲ್ಲಿ ಕಲಿದೇ ಇದ್ರೆ ಹೊರಗಡೆ ಬೇರೆ ಕಲಿತಾರೆ. ಮನೆಯಲ್ಲಿ ಒಳ್ಳೆ ಗುಣಲಕ್ಷಣಗಳನ್ನ ಕಲಿಯುವಂತೆ, ಒಳ್ಳೆ ಗುಣಗಳನ್ನ ಪಡೆಯುವಂತೆ, ಒಳ್ಳೆ ಭಾಷೆ ಇರುವಂತೆ ದೇವರು ಇವತ್ತು ನಮ್ಮ ಕುಟುಂಬಗಳಿಗೆ ಕೃಪೆಯನ್ನು ಕೊಟ್ಟು ನಡೆಸಿ. ನಮ್ಮ ಮನೆಯಲ್ಲಿ ಒಂದು ರೂಲ್ ಏನಂತಂದ್ರೆ, ಒಬ್ರು ಇನ್ನೊಬ್ಬರಿಗೆ ಹೊಡೆಯುವಂಗಿಲ್ಲ, ಕೈ ಮಾಡುವಂಗಿಲ್ಲ. ಅದೇನೇ ಕಾರಣ ಆಗಿರ್ಬೋದು, ಯಾರು ತಪ್ಪಾಗಿದೆ ಅದನ್ನೆಲ್ಲ ಆಮೇಲೆ ಅದು ನಾವು ಅದ್ರ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ವಿ, ಮತ್ತೆ ಕರೆದ್ಬಿಟ್ಟು ಕೇಳ್ತಾ ಇದ್ವಿ, ಏನ್ ತಪ್ಪಾಯ್ತು, ಯಾಕೆ ಇದು ಆಯ್ತು ಅಂತ ಸರಿಪಡಿಸ್ತಿದ್ವಿ ನಾವು ಅದನ್ನು. ಅರ್ಥ ಆಯ್ತಲ್ಲ? ಸುಮ್ಮನೆ ಹೊಡೆಯುವಂಥದ್ದಲ್ಲ ಅದು ಕೈ ಎತ್ತುವಂಥದ್ದಲ್ಲ. ಅದಕ್ಕೆ ರೂಲ್ಸ್ ಮಾಡಿದೆ ಅಂತ, ನೀವು ಯಾರು ಕೈ ಎತ್ತಬೇಡ್ರಿ ಅಂತ. ನಮ್ಮ ಹತ್ರ ಬಂದು ಹೇಳ್ರಿ ನಿಮ್ಗೆ ಏನಾದ್ರು ಇದ್ರೆ ವಿಷಯ ಅಂತ. ಅದನ್ನ ಪರಿಪಾಲನೆ ಮಾಡಿದ್ರು. ಯಾಕಂತಂದ್ರೆ ದೇವರ ಭಯದಲ್ಲಿ ಇದನ್ನು ಕರ್ತನು ನಮಗೆ ಬೆಳೆಸುವಂತೆ ಕೃಪೆ ಕೊಟ್ಟ. ಅದಕ್ಕೆ ತಂದೆ ತಾಯಿಗಳ ಜವಾಬ್ದಾರಿ ಏನಂತಂದ್ರೆ, ನಮ್ಮ ಮಕ್ಕಳನ್ನ ಏನಾದ್ರು ಪ್ರಪಂಚಕ್ಕೆ ಮುಂದೆ ಬಿಡುವಾಗ ಮನೆಯಲ್ಲಿ ತರಬೇತು ಆಯಿತು ಅಂತಂದ್ರೆ, ಈ ಪುಸ್ತಕದ ದೇವರ ವಾಕ್ಯದ ಒಂದು ಆಧಾರದ ಮೇಲೆ ಅವರಿಗೆ ತರಬೇತು ಆಯಿತು ಅಂತಂದ್ರೆ, ಯಾವ ಮಕ್ಕಳು ಪರಿಪೂರ್ಣ ಇಲ್ಲ. ಆದರೆ ಪರಿಪೂರ್ಣವಾಗಿರುವಂತ ದೇವರು ನಮಗೆ ಆತನ ಪುಸ್ತಕವನ್ನು ಕೊಟ್ಟಿದ್ದಾನೆ. ಆತನ ವಾಕ್ಯದಿಂದ ನಾವು ಬೋಧಿತರಾಗಿ ನಮ್ಮ ಮಕ್ಕಳನ್ನು ಬೆಳೆಸುವಂತೆ ದೇವರು ಕೃಪೆಯನ್ನು ಕೊಟ್ಟು ನಡೆಸಬೇಕು ಇವತ್ತು. ಮತ್ತು ಹದ್ದುಗಳ ವಿಷಯದಲ್ಲಿ ಅಷ್ಟೇ ಅಲ್ಲ, ನಾನು ಇನ್ನೊಂದು ಪಕ್ಷಿ ಜ್ಞಾಪಕ ಆಗ್ತದೆ. ಇದು ಯಾವುದು ಅಂತಂದ್ರೆ, ಎಲಿಯನು ಪ್ರವಾದಿ ಅಲ್ಲ, ಎಲಿಯನು ಒಂದು ದೊಡ್ಡ ಪ್ರವಾದಿ. ಆದರೆ ಆ ಕ್ಷಾಮ ಬಂದಾಗ ಪ್ರವಾದಿಯನ್ನು ಸಾಕೋದಕ್ಕೋಸ್ಕರ ಕಾಗೆಗಳಿಗೆ ದೇವರು ಅಪ್ಪಣೆ ಕೊಟ್ಟು ನೆನ್ಬಿಟ್ಟು ನಾವು ನೋಡ್ತೇವೆ. ಏನ್ ತಗೊಂಡೋಗೋದಕ್ಕೆ? ಊಟ ತಗೊಂಡೋಗೋದಕ್ಕೆ. ಅದು ಮಾಂಸವನ್ನ ಬಾಯಲ್ಲಿ ಇಟ್ಕೊಂಡು ಅದು ಹಾರಿಕೊಂಡು ಬಂದು ಎಲಿಯನ ಮುಂದೆ ಅವನ ಊಟವನ್ನ, ಪ್ರತಿ ದಿವಸದ ಊಟವನ್ನ ಅವು ಇಡ್ತಾ ಇದ್ವಿ ಅಂದ್ಬಿಟ್ಟು ನಾವು ನೋಡ್ತೇವೆ. ಅದು ಗಲೀಜಾಗಿರುವಂತ ಒಂದು ಪಕ್ಷಿ. ವಾಕ್ಯವನ್ನು ಓದೋಣ. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ ಮತ್ತು 2ನೇ ವಚನದಿಂದ 7ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು
ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದನಿನ ಪೂರ್ವಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ದೇಶದಲ್ಲಿ ಮಳೆ ಇಲ್ಲದ್ದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು. ಇಲ್ಲಿ ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡಿರೋ ಒಂದ್ಸರಿ ಒಂದ್ ಕಡೆ ಹೋದಾಗ ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅದು ನಿಮ್ಗೆ ಗೊತ್ತಾ, ಒಳ್ಳೆ ಒಳ್ಳೆ ಹೋಟ್ಲಿಗೆ ಹೋದ್ರೆ ಈ ಬ್ಲ್ಯಾಕ್ ಕೋಟ್ ಹಾಕೊಂಡ್ಬಂದ್ಬಿಟ್ಟು ಸರ್ವರ್ಸ್ ಇರ್ತಾರೆ, ಬ್ಲ್ಯಾಕ್ ಎಲ್ಲ ಕೋಟ್ ಫುಲ್ ಟೈ ಈ ತರ ಹಿಂಗ್ ಹಾಕೊಂಡ್ಬಿಟ್ಟು ಒಳ್ಳೆ ಒಂದ್ ರೀತಿಯಲ್ಲಿ ಈ ಕಾಗೆಗಳು ಕೂಡ ಅದೇ ರೀತಿಯ ಬ್ಲ್ಯಾಕ್ ಸೂಟ್ ಹಾಕೊಂಡ್ಬಿಟ್ಟು ಹಾರ್ಕೊಂಡ್ ಬಂದು ಎಲಿಯನ್ಗೆ ಒಂದು ಸರ್ವಿಸ್ ಮಾಡ್ತಾ ಇದ್ವು. ಮೆನು ಕಾರ್ಡ್ ದೇವ್ರ ಹತ್ರ ಇತ್ತು. ಮೆನು ಕಾರ್ಡ್ ದೇವ್ರ ಹತ್ರ ಇತ್ತು. ದೇವ್ರ ಅಪ್ಪಣೆ ಕೊಟ್ಟಂತೆ, ಅಪ್ಪಣೆ ಅದನ್ನ ಹೌದು, ಯಾಕಂದ್ರೆ ಅಲ್ಲಿ ಮೀನಿಗೆ ಅಪ್ಪಣೆ ಕೊಟ್ಟಾಗ ಮೀನು ಒಪ್ಕೊಳ್ತು, ಇಲ್ಲಿ ಕಾಗೆಗೆ ಅಪ್ಪಣೆ ಕೊಟ್ಟಾಗ ಕಾಗೆ ಒಪ್ಕೊಳ್ತಾ ಇದೆ, ಕರ್ತನ ಮಾತನ್ನ ಕೇಳ್ತಾ ಇದೆ. ಇದು ಶ್ರೇಷ್ಠವಾಗಿರುವಂತ ಒಂದು ಸಂಗತಿ. ಕಾಗೆ ಕೂಡ ನಾವು ಸೂಚನೆ ಆಗಿದ್ದಿರ್ಬೋದು, ಯಾಕಂತ ನಾವು ಗಲೀಜು ತಿನ್ನುವಂತವ್ರು ಮೊದಲು. ಆದ್ರೆ ಒಂದು ಒಳ್ಳೆ ಕಾರ್ಯವನ್ನು ಮಾಡುವುದಕ್ಕೆ ಕರ್ತನ ನಮ್ಮನ್ನ ಕರೆದಿದ್ದಾನೆ. ಆ ಒಳ್ಳೆ ಕಾರ್ಯ ಏನಂತಂದ್ರೆ ಕರ್ತನ ಚಿತ್ತಕ್ಕನುಸಾರವಾಗಿ ಒಬ್ಬ ವಿಶ್ವಾಸಿಗೆ ಇನ್ನೊಂದು ವಿಶ್ವಾಸಿಗೆ ಸಹಾಯ ಮಾಡುವಂತೆ ಕರ್ತನ ನಮ್ಮನ್ನು ಸಿದ್ಧ ಮಾಡಿಕೊಳ್ತಾ ಇದ್ದಾನೆ. ಆ ಕಾಗೆಯು ಹೇಗೆ ಎಲಿಯ ಪ್ರವಾದಿಯಾಗಿರುವಂತ ಎಲಿಯನಿಗೆ ಊಟ ತಂದು ಕೊಡ್ತೋ ದೇವರ ವಾಕ್ಯಕ್ಕನುಸಾರವಾಗಿ, ಹಾಗೆ ಕೂಡ ನಮ್ಮ ಜೀವಿತದಲ್ಲಿ ನಾವು ಒಬ್ಬರು ಇನ್ನೊಂದು ಗುಣ ಏನ್ ಗೊತ್ತೇನು, ಕಾಗೆ ಅದು ನೋಡಿದಿರ ನೀವು, ಕಾಗೆ ಕಚಾಡ್ತವೆ ಅವು ಒಂದು ರೀತಿಯಲ್ಲಿ ಕಾ 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 ಅಂತ ಕಚಾಡ್ತವೆ ಅವು. ಈ ಒಂದು ಊಟ ತಿನ್ನುವಾಗ ಕೂಡ ಒಬ್ರಿಗೊಬ್ರು ಕೊಡೋದಿಲ್ಲ. ಅದು ಅಂಥದ್ದು ದೇವರ ವಾಕ್ಯಕ್ಕನುಸಾರವಾಗಿ ದೇವರ ವಾಕ್ಯವನ್ನು ಉಲ್ಲಂಘಿಸದೆ ಸರಿಯಾದ ಆ ಮಾಂಸವನ್ನು ತಗೊಂಡ್ಬಂದು ಎಲಿಯನಿಗೆ ಕೊಡ್ತಾ ಇದ್ವಿ ಅಂದ್ಬಿಟ್ಟು ನೋಡುವಾಗ ಇದು ಫ್ಯಾಂಟಾಸ್ಟಿಕ್ ಒಬಿಡಿಯನ್ಸ್ ಅಂತ ನೋಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು ವಿಧೇಯರಾಗಿ ಜೀವಿಸುವಂತೆ ದೇವರು ಇವತ್ತು ಕೃಪೆಯನ್ನು ಕೊಟ್ಟು ನಡೆಸಲಿ. ಅನೇಕ ಪಕ್ಷಿಗಳನ್ನು ನೋಡಿದ್ದೇವೆ, ಅನೇಕ ವಿಷಯಗಳನ್ನು ನೋಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಪ್ರಿಯ ದೇವಜನರೇ, ಇವತ್ತು 5ನೇ ದಿವಸ ಆಗಿರುವಂತ ಸೃಷ್ಟಿ ಆಗಿರುವಂತ ಮೀನುಗಳ ವಿಷಯ ನೋಡಿದ್ದೇವೆ ಮತ್ತು ಪಕ್ಷಿಗಳ ವಿಷಯದಲ್ಲಿ ನೋಡಿದ್ದೇವೆ. ಇವತ್ತು ನಾವು ವಿಶ್ವಾಸಿಗಳಾದ ನಾವು, ಯೇಸು ಸ್ವಾಮಿಯ ಹಿಂಬಾಲಕರಾಗಿರುವಂತ ನಾವು ಹಾಗೆ ಜೀವಿಸುವಂತೆ, ಆತನ ವಾಕ್ಯಕ್ಕೆ ಅನುಸಾರವಾಗಿ ಒಪ್ಪಿ ಬಾಳುವಂತೆ, ಆತನ ವಾಕ್ಯಕ್ಕೆ ಅನುಸಾರವಾಗಿ ಮನೆಯನ್ನು ಕಟ್ಟುವಂತೆ, ಆತನ ವಾಕ್ಯಕ್ಕೆ ಅನುಸಾರವಾಗಿ ಮಕ್ಕಳನ್ನು ಬೆಳೆಸುವಂತೆ ದೇವರು ಇವತ್ತು ನಮ್ಮೆಲ್ಲರಿಗೂ ಕೃಪೆಯಿಂದ ಪಾಲಿಸಲಿ. ಆತನು ನಮಗೆ ಬಲಪಡಿಸಲಿ, ಆಶೀರ್ವದಿಸಲಿ. ನಿಜವಾಗ್ಲೂ ವಾಕ್ಯವನ್ನು ಕೇಳಿಸಿಕೊಂಡಿರುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿ ನಮಗೆ ಸಂತೋಷವಾಗಬೇಕು. ನಾವು ಅಸಹಾಯಕರಾಗಿ ಒಬ್ಬರೇ ಬಿಡಲ್ಪಟ್ಟಂತವರಲ್ಲ. ನಾವು ಒಬ್ಬ ಸಹಾಯಕನಿದ್ದಾನೆ ನಮಗೆ, ಪರಿಶುದ್ಧ ಆತ್ಮನು. ಆತನು ನಮ್ಮ ಒಳಗೆ ಜೀವಿಸಿ ಇಂಥದ್ದು ಮಾಡಬೇಕು, ಇಂಥದ್ದು ಬೇಡ ಅಂತ ಕರ್ತನು ತೋರಿಸ್ತಾ ಇದ್ದಾನೆ ಇವತ್ತು ನಮಗೆ. ಹಾಗಾದ್ರೆ ಇವತ್ತು ಆ ಪಕ್ಷಿಗಳಂತೆ ಅಥವಾ ಆ ಮೀನುಗಳಂತೆ ಇವತ್ತು ನಾವು ವಿಶ್ವಾಸ ಜೀವಿತವನ್ನ ನಾವು ಮಾಡೋಣ. ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ಜೀವಿಸೋಣ. ಕರ್ತನು ನಮ್ಮನ್ನು ಬಲಪಡಿಸಲಿ, ಕರ್ತನು ನಮ್ಮನ್ನು ಬಲಪಡಿಸಲಿ, ಕರ್ತನು ನಮ್ಮನ್ನು ನಡೆಸಲಿ. ಹಾಗಾದ್ರೆ 5ನೇ ದಿವಸದ್ದು ಕಂಪ್ಲೀಟ್ ಆಗ್ತಾ ಇದೆ ಇವತ್ತು. ದೇವ್ರ ಚಿತ್ತವಾದ್ರೆ ನಾವು ಬರೋ ಸಾರಿ ನಾವು 6ನೇ ದಿವಸದ್ದು ನಾವು ನೋಡೋಣ. 6ನೇ ದಿವಸ ಸ್ವಲ್ಪ ಡೀಟೇಲ್ ಆಗ್ತದೆ. ಕರ್ತನು ನಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ದೇವ್ರ ವಾಕ್ಯಗಳನ್ನು ನಿಮಗೆ ಆಶೀರ್ವದಿಸಿಕೊಡ್ಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿನ್ನ ಸೃಷ್ಟಿ ಬಹಳ ಶ್ರೇಷ್ಠವಾಗಿರುವಂತದ್ದಪ್ಪ. ಇಟ್ ಬ್ಲೋಸ್ ಮೈ ಮೈಂಡ್ ಅಂತ ನಾನು ಅವಾಗಲೇ ಹೇಳಿದೆ. ಕರ್ತನೆ, ಈ ಮೆದುಳು ಸಿಡಿದು ಹೋಗುವಷ್ಟು ಕರ್ತನೆ, ಎಷ್ಟು ಆಶ್ಚರ್ಯಪ್ಪ, ಎಷ್ಟು ದೊಡ್ಡದು ಕರ್ತನೆ, ಗ್ರಹಿಸ್ಲಿಕ್ಕೆ ಅಸಾಧ್ಯ ಕರ್ತನೆ. ಆದರೆ ಇವತ್ತು ನನ್ನೊಂದಿಗೆ ನಮ್ಮೊಬ್ಬೊಬ್ಬರದ್ದು ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲು ಪಡೆದೇ ಇರುವಂತ ಆ ಪಕ್ಷಿಗಳಾಗ್ಬೋದು, ಮೀನಾಗ್ಬೋದು, ಅವು ಹೇಗೆ ನಿನ್ನ ಮಾತನ್ನು ಕೇಳಿ ನಡ್ಕೊಂಡುವೋ, ಆದರೆ ಇವತ್ತು ನಾವೊಬ್ಬೊಬ್ಬರು ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತವರು ಇನ್ನಷ್ಟು ನಿನ್ನ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಮತ್ತು ಅಷ್ಟೇ ಅಲ್ಲ ವಿಧೇಯರಾಗುವಂತೆ ಸಹಾಯ ಕೊಟ್ಟು ನಡೆಸು. ಮಹಿಮೆ ನಿನಗುಂಟಾಗ್ಲಿ. ಈ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರಿಗಾನು ಬೇಡಿಕೊಡ್ತೇನೆ. ಅವರನ್ನು ನೀನು ಆಶೀರ್ವದಿಸುವ ಮತ್ತು ಅಷ್ಟೇ ಅಲ್ಲಪ್ಪ ಕರ್ತನೆ, ನಮ್ಮೆಲ್ಲರನ್ನ ಎಚ್ಚರಿಸು.
ಪರಿಶುದ್ಧ ಜೀವಿತವನ್ನು ಮಾಡುವಂತೆ ಸಹಾಯ ಮಾಡು. ನಿಷ್ಕಪಟಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯ ಬಲ ಭಾಗ್ಯ ಕೊಡು. ಈ ಕೊರೋನಾ ಸಮಯದಲ್ಲಿ ಕರ್ತನೆ ನೀನು ಸುರಕ್ಷತೆಯನ್ನು ಕೊಟ್ಟು ನಮ್ಮೊಬ್ಬೊಬ್ಬರಿಗೂ ಕರ್ತನೆ ನೀನೇ ಗುರಾಣಿಯಾಗಿ ನೀನು ನಡೆಸಬೇಕೆಂದು ಬೇಡಿಕೊಳ್ತೇನೆ. ಇನ್ನು ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಕಡೆಗೆ ಇರುವಂತಹ ಪ್ರಿಯರನ್ನ ಬೇಡಿಕೊಳ್ತೇನೆ. ಒಬ್ಬೊಬ್ಬರನ್ನ ನೀನು ಮುಟ್ಟಿ ಸ್ವಸ್ಥಪಡಿಸು ಕರ್ತನೆ. ಅವರ ಕಣ್ಣೀರುಗಳನ್ನು ಒರೆಸು ಕರ್ತನೆ. ಅವಶ್ಯಕತೆಗಳನ್ನು ನೀಗಿಸು. ಹಣದ ಕೊರತೆ ಇದ್ದವರಿಗೆ ಹಣವನ್ನು ಕೊಡು ಕರ್ತನೆ. ಬಲಪಡಿಸು, ಆಶೀರ್ವದಿಸು. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆಯನ್ನು ಒಬ್ಬನೇ ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ. ಆಮೆನ್. You deserve the glory and the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we bless your holy name. For you are great, you do miracles so great. There is no one else like you. There is no one else like you. For you are great, you do miracles so great. There is no one else like you. There is no one else like you. ನಿನ್ನದ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನದ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನದ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನದ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಪ್ರಿಯ ಸಹೋದರ ಸಹೋದರಿ, ದೈವ ಸಂದೇಶ ಕೇಳಿದ್ದೀರಲ್ಲ? ಹೌದು, ಆತನು ಹೇಳಿದ್ದಾನೆ, ಭೂಮಿ ಆಕಾಶಗಳು ಅಳಿದು ಹೋದರೂ ಹೋದವು, ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಅಂತ ಹೇಳಿದ್ದಾನೆ. ವಾಕ್ಯ ಕೇಳಿದ್ದೀರಿ. ಈ ವಾರವೆಲ್ಲ ಇದನ್ನು ಧ್ಯಾನ ಮಾಡ್ತಾ ಇರಿ. ಮತ್ತು ಮುಂದಿನ ವಾರ ಮತ್ತೊಂದು ಆವರ್ತಿ ಈ ಸಂದೇಶದ ಮುಂದಿನ ಭಾಗವನ್ನು ಕೇಳಲಿಕ್ಕೆ ನೀವು ಬರಬೇಕಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಯಾಕಂದರೆ ನಾವು ಬಹಳ ಅತ್ಯುತ್ತಮವಾದ ಒಂದು ಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕೋವಿಡ್-19 ಹೆದರಬೇಡ್ರಿ. ಕೋವಿಡ್-19ಗೆ ನೀವು ಲೆಕ್ಕ ಕೊಡಬೇಕಾಗಿಲ್ಲ. ನಮ್ಮ ಯೇಸು ಕ್ರಿಸ್ತನು ನ್ಯಾಯಾಸನದಲ್ಲಿ ಕೂತ್ಕೊಳ್ಳುವಾಗ ನಾವು ಆತನ ಮುಂದೆ ನಿಂತ್ಕೊಳ್ಬೇಕಾಗಿದೆ. ಎಲ್ಲವೂ ಆತನ ಪಾದಗಳ ಕೆಳಗಿದೆ. ಹೆದರಬೇಡಿರಿ, ಭಯಪಡಬೇಡ್ರಿ. ನಮ್ಮ ಸ್ವಾಮಿಗೆ ಅಧೀನರಾಗಿ ಜೀವಿಸಿ ಜಯಘೋಷ ಮಾಡೋಣ. ನೈಸ್ ವರ್ಡ್ಸ್, ಎಕ್ಸಲೆಂಟ್. ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಿಂದ ಕೂಟವನ್ನು ಮುಗಿಸೋಣ. ಪ್ರೀತಿಯುಳ್ಳ ನಮ್ಮ ತಂದೆ ಆದ ದೇವರೇ, ಹೌದಪ್ಪ, ಈ ದಿನದಲ್ಲಿ ನಿನ್ನನ್ನು ಆರಾಧಿಸಿದ್ದೇವೆ, ಕೊಂಡಾಡಿದ್ದೇವೆ, ಹಾಡುಗಳ ಮುಖಾಂತರ, ವಾದ್ಯಗಳ ಮುಖಾಂತರ. ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಮುಖ್ಯವಾಗಿ ನಿನ್ನ ಪರಿಶುದ್ಧವಾದ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ ಕೃಪೆಗೆ ನಡೆಸಿದ್ದಿ, ಇದಕ್ಕಾಗಿ ಸ್ತೋತ್ರ. ಬಾ ಕರ್ತನೆ, ಬೇಗನೆ ಬಾ ಅಂತ ನಾವು ಬೇಡಿಕೊಳ್ಳುವಾಗ ನೀನು ಇನ್ನೂ ಹೇಳ್ತಿದ್ದಿ, ಮಕ್ಕಳೇ, ಇನ್ನೂ ಅನೇಕರು ನನ್ನ ಕಡೆಗೆ ಬರಬೇಕು, ಅದಕ್ಕೋಸ್ಕರ ತಾಳ್ಮೆಯಿಂದಿದ್ದೇನೆ ಅಂತ. ಆದ್ದರಿಂದ ಕರ್ತನೆ, ಇವತ್ತು ಅನೇಕರು ನಿನ್ನ ಕಡೆಗೆ ಬರುವಂತೆ ಸಹಾಯ ಮಾಡು, ಬಲಪಡಿಸು, ಆಶೀರ್ವದಿಸು. ವೀಕ್ಷಿಸಿರುವಂಥ ಎಲ್ಲ ಪ್ರಿಯರನ್ನ, ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸು. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಪ್ರಾರ್ಥನೆ ಕೇಳಿದ್ದು ಇದಕ್ಕಾಗಿ ಸ್ತೋತ್ರ. ಈ ವಾರದ ಎಲ್ಲ ದಿನಗಳಲ್ಲಿ ನಿನ್ನನ್ನು ಕೊಂಡಾಡುತ್ತಾ, ನಿನ್ನನ್ನು ಎದುರು ನೋಡುತ್ತಾ ಜೀವಿಸುವಂತೆ ಸಹಾಯ ಮಾಡು. ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡಿಕೊಂಡಿದ್ದೆ ನಮ್ಮ ತಂದೆ,
ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದುವುದಕ್ಕೆ ನಾವು ಎದ್ದು ನಿಂತುಕೊಂಡು ನಮ್ಮ ಮನೆಗಳಲ್ಲಿ ಎದ್ದು ನಿಂತು ಕರ್ತನಿಗೆ ಗೌರವಿಸೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ವಿಶೇಷವಾದ ಬಲ, ಆತನ ವಿಶೇಷವಾದ ಫಲ ನಮ್ಮೆಲ್ಲರ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೇನ್. ಆರಾಧನೆ ಮಾಡುವಂತೆ ನೀವೆಲ್ಲರೂ ಸೇರಿ ಬಂದಿರಲ್ಲ, ಇದು ಬಹಳ ಸಂತೋಷವಾದ ಸುದ್ದಿ. ಕರ್ತನ ಕೃಪೆಯಿಂದ ತಿರುಗಿ ನಾವು ಸೇರಿ ಬರುವಾಗ ಮತ್ತೆ ಟ್ಯೂನ್ ಇನ್ ಆಗ್ರಿ ಅಂತ ನಿಮ್ಮನ್ನು ಕೇಳ್ಕೊಳ್ತೇವೆ. ವೆಲ್ಕಮ್ ಅಗೇನ್ ಟು ದ ವರ್ಷಿಪ್ ಸರ್ವಿಸ್ ಆಫ್ ದ ಕಿಂಗ್ ಆಫ್ ಕಿಂಗ್ಸ್ ಅಂಡ್ ಲಾರ್ಡ್ ಆಫ್ ಲಾರ್ಡ್ಸ್ ಹೂಸ್ ಕಮಿಂಗ್ ಅಗೇನ್ Next Sunday, morning 9:30. We want to see you again.